ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 20 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 10th ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ಪ್ರಥಮ ಮಹಾಯುದ್ಧ ಅಂತ ಬರುತ್ತೆ. 1914ಕ್ಕೂ ಹಿಂದೆ ಯುರೋಪಿನ ಪ್ರಬಲ ರಾಷ್ಟ್ರಗಳಾದ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಮತ್ತು ರಷ್ಯಾಗಳು ವಸಾಹತುಗಳ ಮೇಲೆ ಹಿಡಿತ ಸಾಧಿಸುವ ಕಾರಣಕ್ಕಾಗಿ ನಿರಂತರವಾದ ಸಂಘರ್ಷದಲ್ಲಿರ್ತವೆ. ನೋಡಿ, ವಸಾಹತು ದೇಶಗಳಿರ್ತಾವಲ್ಲ, ಅವುಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ತುಂಬ ದೇಶಗಳು, ಅಂದರೆ ಇವೆಲ್ಲ ದೇಶಗಳೇನು ಮಾಡ್ತವೆ, ವಿವಿಧ ರೀತಿಯಲ್ಲಿ ನಿರಂತರವಾದ ಸಂಘರ್ಷದಲ್ಲಿ ಇರ್ತಾರೆ. ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳು ಯುರೋಪಿನ ದೇಶಗಳಲ್ಲಿ ತೀವ್ರ ಪೈಪೋಟಿಯನ್ನು ಸೃಷ್ಟಿ ಮಾಡಿದವು. ಯುರೋಪಿನಲ್ಲಿ ಯಥೇಚ್ಛವಾಗಿ ಕೈಗಾರಿಕೀಕರಣ ಆಗುತ್ತೆ. ಇದೇನಾಗುತ್ತೆ, ತೀವ್ರ ಪೈಪೋಟಿಯನ್ನು ಸೃಷ್ಟಿ ಮಾಡುತ್ತೆ. ಭಾರತವನ್ನು ಒಳಗೊಂಡು ಜಗತ್ತಿನ ನೂರಾರು ದೇಶಗಳ ಮಾರುಕಟ್ಟೆಯನ್ನು ಮತ್ತು ಅಲ್ಲಿನ ಸಂಪನ್ಮೂಲವನ್ನು ಕಬಳಿಸಬೇಕೆಂಬ ದುರಾಲೋಚನೆಯಿಂದ ಈ ಯುರೋಪಿಯನ್ ದೇಶಗಳು ವಸಾಹತುವಿನ ಸಂಚನ್ನು ರೂಪಿಸ್ತವೆ. ನೋಡಿ, ಭಾರತವು ಸಹ ಸ್ವಾತಂತ್ರ್ಯಕ್ಕೂ ಮುಂಚೆ ವಸಾಹತು ದೇಶವಾಗಿತ್ತು. ಬ್ರಿಟಿಷರು ಏನು ಮಾಡ್ತಾರೆ, ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಇಂತಹ ದೇಶಗಳ ಮೇಲೆ ಹಿಡಿತ ಸಾಧಿಸೋ ಸಲುವಾಗಿ ಇವರು ವಸಾಹತು ಸಂಚನ್ನು ರೂಪಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿ ಉಂಟಾದ ಸಂಕೀರ್ಣ ಒಪ್ಪಂದಗಳು ಭೌಗೋಳಿಕ ಗಡಿಗಳ ಸಮಸ್ಯೆಗಳನ್ನು ಜ್ವಲಂತಗೊಳಿಸ್ತವೆ. ಇದು ಯುರೋಪಿನ ಬಲಾಢ್ಯ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನು ಏರುಪೇರು ಮಾಡ್ತಾ ಇತ್ತು. ಯುರೋಪಿನಲ್ಲಿ ತುಂಬ ಬಲಾಢ್ಯ ದೇಶಗಳಿರ್ತಾವಲ್ಲ, ಅವುಗಳ ಶಕ್ತಿ ಸಮತೋಲನದಲ್ಲಿ ಏರುಪೇರು ಮಾಡ್ತಾ ಇರ್ತವೆ. ಇದರಿಂದಾಗಿ ಪ್ರತಿಯೊಂದು ಬಲಾಢ್ಯ ರಾಷ್ಟ್ರವು ಏನು ಮಾಡುತ್ತೆ, ಅತಿಯಾದ ಮಿಲಿಟರೀಕರಣವನ್ನು ಮಾಡಿತು. ಆಮೇಲೆ ಅನೇಕ ಮೈತ್ರಿಕೂಟಗಳು ಏರ್ಪಟ್ಟವು. ಅತಿಯಾದ ರಾಷ್ಟ್ರೀಯತೆಯು ಅಲ್ಲಲ್ಲಿ ಬೆಳೆಯುತ್ತೆ. ಸಾಮ್ರಾಜ್ಯವಾದದ ನೀತಿಯನ್ನು ಬಲಗೊಂಡವು. ಮೊದಲ ಮಹಾಯುದ್ಧವು ಈ ದೇಶಗಳನ್ನು ಎರಡು ವಿರುದ್ಧ ಬಣಗಳನ್ನಾಗಿ ವಿಭಜನೆ ಮಾಡುತ್ತೆ. ನೋಡಿ, ಮೊದಲನೇ ಮಹಾಯುದ್ಧದಲ್ಲಿ ಏನಾಗುತ್ತೆ, ಎರಡು ವಿರುದ್ಧ, ಈ ಯುರೋಪಿಯನ್ ದೇಶಗಳಲ್ಲೇ ಎರಡು ವಿರುದ್ಧ ಬಣಗಳನ್ನಾಗಿ ಮಾಡಿಬಿಡುತ್ತೆ. ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಕದನ ಬಾಂಧವ್ಯತ್ರಯ ಅಂದರೆ ಟ್ರಿಪಲ್ ಎಂಟಿಟಿ ಮೈತ್ರಿಕೂಟ ಅನಿಸಿದರೆ, ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಕದನ ಸೌಹಾರ್ದತ್ರಯ ಅಂದರೆ ಟ್ರಿಪಲ್ ಅಲಯನ್ಸ್ ಮೈತ್ರಿಕೂಟವನ್ನು ರಚಿಸಿಕೊಂಡವು. ಸ್ವಲ್ಪ ಕಾಲದಲ್ಲೇ ಇಟಲಿ ವಿರೋಧಿ ಬಣಕ್ಕೆ ಸೇರಿಕೊಂಡಿತು. ಯುದ್ಧ ಬೆಳೆದಂತೆಲ್ಲ ಗುಂಪುಗಳಲ್ಲಿ ಬದಲಾವಣೆಗಳಾದವು. ನೋಡಿ, ಏರುಪೇರು ಆಗ್ತಾ ಇದ್ದಂಗೆ ಗುಂಪುಗಳಲ್ಲಿ ಬದಲಾವಣೆಗಳಾಗ್ತವೆ. ಇನ್ನೇನು ಈ ಕೂಟ ಸೋಲುತ್ತೆ ಅಂತ ಅನಿಸಿದಾಗ ಆ ಕೂಟದಲ್ಲಿರ್ತಕ್ಕಂಥ ದೇಶಗಳೇನು ಮಾಡ್ತವೆ, ಬದಲಾವಣೆ ಬೇರೆ ಮೈತ್ರಿಕೂಟಕ್ಕೆ ಅಥವಾ ಬೇರೆ ಬಣಕ್ಕೆ ಸೇರೋ ಸಾಧ್ಯತೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯುದ್ಧ ಬೆಳೆದಂತೆಲ್ಲ ಏನಾಗುತ್ತೆ, ಗುಂಪುಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಮೊದಲ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆಯಿತು. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಎಲ್ಲಿಂದ ಎಲ್ಲಿಗಂಟ ಮೊದಲನೇ ಮಹಾಯುದ್ಧ ನಡೀತು ಅಂತ. 1914ರಿಂದ 1918ರವರೆಗೆ ನಡೆಯುತ್ತೆ. ಹಾಗೆ ಇಲ್ಲಿ ಯಾವ ಗುಂಪಕ್ಕೆ ಯಾವ ಹೆಸರು ಇದ್ವಲ್ಲ, ಟ್ರಿಪಲ್ ಎಂಟಿಟಿ ಇದರಲ್ಲಿ ಯಾವ್ಯಾವ ದೇಶಗಳಿದ್ವು, ಆಮೇಲೆ ಟ್ರಿಪಲ್ ಅಲಯನ್ಸ್ನಲ್ಲಿ ಯಾವ್ಯಾವ ದೇಶಗಳಿದ್ವು ಅಂತಲೂ ಸಹ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಟ್ರಿಪಲ್ ಎಂಟಿಟಿದಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾಗಳಿರ್ತವೆ. ಟ್ರಿಪಲ್ ಅಲಯನ್ಸ್ದಲ್ಲಿ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ದೇಶಗಳು ಇರ್ತವೆ. ಇವು ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಓಕೆ, ಯುದ್ಧ ಪ್ರಾರಂಭವಾಗುವುದಕ್ಕೆ ತಕ್ಷಣದ ಕಾರಣವೆಂದರೆ 1914 ಜೂನ್ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯಾಗುತ್ತೆ. ನೋಡಿ, ಇದು ಸಹ ಕೇಳಿದ್ದಾರೆ, ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅಂತ. ಸೊ 1914 ಜೂನ್ 28ರಂದು ಈ ಆಸ್ಟ್ರಿಯಾದ ರಾಜಕುಮಾರನಾಗಿರ್ತಕ್ಕಂಥ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ಈತನ ಹತ್ಯೆಯಾಗುತ್ತೆ. ಈ ಘಟನೆಯು ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ತಕ್ಷಣವೇ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ. ಈ ಬಿಕ್ಕಟ್ಟೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ನೋಡಿ. ಓಕೆ, ಯುದ್ಧದ ಪ್ರಾರಂಭದಲ್ಲಿ ಅಮೆರಿಕ ತಟಸ್ಥವಾಗಿತ್ತು. ರಷ್ಯಾ ಜರ್ಮನಿಯ ವಿರುದ್ಧವಾಗಿರುತ್ತೆ.
ಹಾಗೆ ಅಮೆರಿಕ ತಟಸ್ಥವಾಗಿರುತ್ತೆ, ಅಂದರೆ ಯಾವ ಬಣಕ್ಕೂ ಸೇರ್ಕೊಳ್ಳಾರ್ದೇನೆ ತಟಸ್ಥವಾಗಿರೋದು. ಯುದ್ಧ ಕೊನೆ ಹಂತ ತಲುಪುವಾಗ ಪರಿಸ್ಥಿತಿ ಬದಲಾಗುತ್ತೆ. ಅಮೆರಿಕವು ಬ್ರಿಟನ್ ಮತ್ತು ಫ್ರಾನ್ಸ್ ಜೊತೆ ಸೇರಿಕೊಳ್ಳುತ್ತೆ. ನವೆಂಬರ್ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯಿತು. ಜರ್ಮನಿ ಏನು ಮಾಡುತ್ತೆ, ಇನ್ನೇನು ನಾವು ಸೋಲ್ತೀವಿ ಅನ್ನೋ ಏನೋ ಹಂತಕ್ಕೆ ಬಂದಾಗ ಜರ್ಮನಿ ಯುದ್ಧ ನಿಲುಗಡೆ ಮಾಡಬೇಕು ಅಂತ ಆ ಯುದ್ಧದಿಂದ ಹಿಂದೆ ಸರಿಯೋ ತೀರ್ಮಾನವನ್ನು ಮಾಡುತ್ತೆ. ಮೈತ್ರಿ ಬಣದ ದಾಳಿಗಳಿಂದ ಜರ್ಜರಿತವಾದ ಈ ಜರ್ಮನಿ ಯುದ್ಧವನ್ನು ಮುಂದುವರಿಸಲಾಗದೆ ಸೋಲೊಪ್ಪಿಕೊಂಡಿತು. ಮೈತ್ರಿಕೂಟವು 1919ರಲ್ಲಿ ಅತ್ಯಂತ ಅವಮಾನಕಾರಿಯಾದ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿತು. ನೋಡಿ, 1919ರಲ್ಲಿ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿ ಬರುತ್ತೆ. ಇದು ಮೊದಲನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಆಗಿದೆ ನೋಡಿ. ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ತವೆ. ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಂಡಿತು. ಯುರೋಪಿನ ಭೂಪಟವೇ ಬದಲಾಗಿ ಹೋಯಿತು. ಹಲವಾರು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದು ಅಂದರೆ ಈ ಯುದ್ಧದಿಂದ ಸಣ್ಣ ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಬಂದ್ಬಿಡ್ತವೆ. ಮುಂದಿನ ದಿನಗಳಲ್ಲಿ ಸಂಭವನೀಯ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ ರಚನೆಯಾಗುತ್ತೆ. ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಈ ರೀತಿಯಾದ ಯುದ್ಧಗಳು ಸಂಭವಿಸಬಾರ್ದು, ಈ ಥರ ಯುದ್ಧ ಆಗಲೇಬಾರ್ದು ಅಂತೇಳಿ ಈ ಲೀಗ್ ಆಫ್ ನೇಷನ್ಸನ್ನು ರಚನೆ ಮಾಡ್ತಾರೆ. ಸೋತ ರಾಷ್ಟ್ರಗಳೊಳಗೆ ಬೆಳೆದ ಅವಮಾನಕರ ಭಾವನೆಗಳು ಉಗ್ರ ರಾಷ್ಟ್ರೀಯತೆಗೆ ಕಾರಣವಾಗುತ್ತೆ. ಜರ್ಮನಿಯ ಮೇಲೆ ಹೇರಲಾದ ಯುದ್ಧ ನಷ್ಟ ಪರಿಹಾರ ಮತ್ತು ಇತರ ತೀರ್ಮಾನಗಳು ಅಲ್ಲಿನ ಜನರ ಮೇಲೆ ಪರಿಣಾಮ ಬೀರುತ್ತೆ. ನೋಡಿ, ಒಂದು ದೇಶ ಸೋತ್ರೆ ಅಲ್ಲಿರ್ತಕ್ಕಂಥ ಜನರು ಸಹ ಸೋತಂಗೆ ಅವರು ಸಹ ತುಂಬಾನೇ ಕಷ್ಟ ನಷ್ಟ ನೋವುಗಳನ್ನೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ. ಈ ಜರ್ಮನಿ ಮೇಲೆ ಏನು ಯುದ್ಧ ನಷ್ಟ ಪರಿಹಾರ ಮತ್ತು ಇತರ ತೀರ್ಮಾನಗಳ ಮೇಲೆ ಏನಾಗುತ್ತೆ, ಜನರ ಮೇಲೆ ಪರಿಣಾಮ ಬೀರುತ್ತೆ. ಅದು ನಿರುದ್ಯೋಗ, ಬಡತನ, ಈ ಬೆಳವಣಿಗೆ ಕುಸಿತದಿಂದ ಉಂಟಾದ ಅತೃಪ್ತಿಯನ್ನು ಜರ್ಮನ್ ಕೈಗಾರಿಕೋದ್ಯಮಿಗಳು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡರು. ಎರಡನೇ ಪ್ರಪಂಚ ಯುದ್ಧಕ್ಕೆ ಕಾರಣವಾದ ಹಿಟ್ಲರನಂಥ ಸರ್ವಾಧಿಕಾರಿಯ ಬೆಳವಣಿಗೆಗೆ ಇದು ಸಹಾಯ ಮಾಡಿತು. ನೋಡಿ, ಜರ್ಮನಿಯಲ್ಲಿ ಹಿಟ್ಲರನ ಸರ್ವಾಧಿಕಾರ ನಡೀತಾ ಇರುತ್ತೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಅಮೆರಿಕ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಅಪಾರ ಪ್ರಮಾಣದಲ್ಲಿ ಲಾಭವನ್ನು ಮಾಡ್ಕೊತಾರೆ. ಓಕೆ, ನೆಕ್ಸ್ಟ್ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮೊದಲನೇ ಮಹಾಯುದ್ಧದಲ್ಲಿ ಎರಡೂ ಬಣಗಳ ನಾಗರಿಕರು ಮತ್ತು ಸೈನಿಕರೂ ಸೇರಿದಂತೆ ಸುಮಾರು ನೋಡಿ ಎಷ್ಟು ಜನ ಪ್ರಾಣ ಕಳೆದುಕೊಳ್ತಾರೆ ನೋಡಿ. 1 ಕೋಟಿ ಜನ ಪ್ರಾಣ ಕಳೆದುಕೊಳ್ತಾರೆ. ಹಾಗೆ ಸುಮಾರು 2 ಕೋಟಿ ಜನ ಗಾಯಗೊಂಡರು ಮತ್ತು ಸುಮಾರು 35 ಲಕ್ಷ ಜನ ಶಾಶ್ವತವಾಗಿ ಅಂಗವಿಕಲರಾದರು. ನೋಡಿ, ಕೋಟಿ ಜನ ಸತ್ತೋದ್ರು ಅಂತಂದರೆ ಸುಮ್ಮನೆ ಅಲ್ಲ, 1 ಕೋಟಿ ಜನ ತೀರ್ ಹೋಗ್ತಾರೆ, ಸತ್ತೋಗ್ಬಿಡ್ತಾರೆ. ಹಾಗೆ 2 ಕೋಟಿ ಜನ ಅಂದರೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ, ಸಣ್ಣ ಪುಟ್ಟ ಆಗಿರ್ಬೋದು, ಮೇಜರ್ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು. ಈ ರೀತಿಯಾಗಿ 2 ಕೋಟಿ ಜನ ಗಾಯಗೊಂಡರು. ಹಾಗೆ 35 ಲಕ್ಷ ಜನ ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ಯಾವುದೇ ಯುದ್ಧದ ರೀತಿಯಲ್ಲಿ ಮೊದಲ ಮಹಾಯುದ್ಧವು ಸಹ ಕೆಲವರ ಲಾಭಕ್ಕಾಗಿನ ಪೈಪೋಟಿಯಿಂದ ನಡೆಯಿತು, ಆದರೆ ಅಪಾರವಾದ ಸಾವು ನೋವುಗಳನ್ನು ಸಂಭವಿಸಿತು. ಲಾಭ ಮಾಡಬೇಕು, ಆ ವಸಾಹತು ದೇಶಗಳ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಯುದ್ಧ ನಡೀತಾ, ಅಂದರೆ ಏನೋ ಒಂದು ಕಾರಣಕ್ಕಾಗಿ ಏನೋ ಒಂದು ಲಾಭಕ್ಕಾಗಿ ಯುದ್ಧ ನಡೆಯುತ್ತೆ. ಆದರೆ ಅದರಿಂದ ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸುತ್ತವೆ ನೋಡಿ. ಓಕೆ, ನೆಕ್ಸ್ಟು ಸರ್ವಾಧಿಕಾರಿಗಳ ಉದಯ ಬರುತ್ತೆ. ಹಿಟ್ಲರ್. ಮೊದಲ ಮಹಾಯುದ್ಧದ ನಂತರ ಉಂಟಾದ ಪರಿಸ್ಥಿತಿಯು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸೊಲಿನಿಯಂತಹ ಸರ್ವಾಧಿಕಾರಿಗಳನ್ನು ಅಸ್ತಿತ್ವಕ್ಕೆ ತಂದಿತು. ನೋಡಿ, ಹಿಟ್ಲರ್ ಅಂದ್ರೇನೆ ನೆನಪಾಗೋದು ಜರ್ಮನಿ ಅಂತ. ಜರ್ಮನಿಯಲ್ಲಿ ಹಿಟ್ಲರನ ಸರ್ವಾಧಿಕಾರ ನಡೀತಾ ಇರುತ್ತೆ. ಹಾಗೆ ಇಟಲಿಯಲ್ಲಿ ಮುಸೊಲಿನಿಯ ಸರ್ವಾಧಿಕಾರ ನಡೀತಾ ಇರುತ್ತೆ. ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ, ನಂತರ ಅಧ್ಯಕ್ಷ ಹಿಂಡೆನ್ಬರ್ಗ್ ನಿಧನದ ನಂತರ ಸರ್ವಾಧಿಕಾರಿಯಾಗ್ತಾನೆ. ಹಿಟ್ಲರ್ ಫ್ಯೂರರ್ ಆಗ್ತಾನೆ. ಹಿಟ್ಲರ್ ಪ್ರಾಬಲ್ಯ ಪಡೆಯುವ ವೇಳೆಗೆ ಜರ್ಮನಿಯಲ್ಲಿ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಬಲಿಷ್ಠರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದು ಹಿಟ್ಲರ್
ಇವರನ್ನು ದಮನಿಸಿದನು. ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸಿದನು. ಹಾಗೆ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡ್ತಾನೆ. ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷ ಅಂತೇಳಿ ಘೋಷಣೆ ಮಾಡ್ತಾನೆ. ನೋಡಿ, ಈತ ಎಷ್ಟು ಕೆಟ್ಟದಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಜರ್ಮನಿಯಲ್ಲಿ ಅಂತಂದರೆ, ಅಲ್ಲಿನ ಜನ ತುಂಬಾನೇ ಕಷ್ಟ ಅನುಭವಿಸ್ತಿರ್ತಾರೆ ಈತನಿಂದಾಗಿ. ಓಕೆ, ನೋಡಿ, ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯವನ್ನು ಪಡೆದುಕೊಂಡೇ ಈತ ಏನು ಮಾಡ್ತಾನೆ, ಇವರನ್ನು ದಮನ ಮಾಡ್ತಾನೆ. ಹಾಗೆ ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸ್ತಾನೆ. ಯಾಕಂದರೆ ಕಾರ್ಮಿಕ ಸಂಘಗಳಿದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ, ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮುಷ್ಕರ ಮಾಡ್ತಾರೆ. ಸೊ ಹಾಗಾಗಿ ಇಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತೇಳಿ ಸಂಘಗಳನ್ನು ರದ್ದು ಮಾಡ್ತಾನೆ. ರಾಜಕೀಯ ಪಕ್ಷಗಳನ್ನು ಸಹ ನಿಷೇಧ ಮಾಡ್ತಾನೆ. ಯಾಕಂದರೆ ತಾನೊಬ್ಬನೇ ಅಲ್ಲಿ ಸರ್ವಾಧಿಕಾರಿಯಾಗಿರಬೇಕು ಅಂತೇಳಿ ಈತ ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡ್ತಾನೆ. ಈ ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷ ಅಂತೇಳಿ ಘೋಷಣೆ ಮಾಡ್ತಾನೆ. ಓಕೆ, ನೆಕ್ಸ್ಟ್, ಯಹೂದಿಗಳು ಜಗತ್ತನ್ನು ನಿಯಂತ್ರಿಸುತ್ತಾರೆಂಬ ಭಯ ಮತ್ತು ಊಹಾತ್ಮಕವಾದ ವಿಚಾರಗಳನ್ನು ಬಿತ್ತಿ ಜನರನ್ನು ಭೀತಿಗೊಳಪಡಿಸಿದನು. ಜಗತ್ತಿನಲ್ಲಿ ಈ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವೆಂಬ ಜನಾಂಗವಾದವನ್ನು ಮುಂದಿಟ್ಟು ಪ್ರಬಲವಾಗಿ ಬೆಳೆದನು. ಇವೆಲ್ಲವನ್ನು ಮಾಡಲು ಹಿಟ್ಲರ್ ಅನುಸರಿಸಿದ್ದು ನಾಜಿವಾದವನ್ನು ಅನುಸರಿಸ್ತಾನೆ. ಇದರ ಸಾರಾಂಶವೇನೆಂದರೆ, ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ. ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನ್ನರು ಮಾತ್ರ ಯೋಗ್ಯರು. ಉಳಿದ ಜನಾಂಗಗಳು ಕೇವಲ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಇವರ ಜೊತೆಗೆ ಕಮ್ಯುನಿಸ್ಟರು, ಕ್ಯಾಥೋಲಿಕರು, ಸೋಷಿಯಲಿಸ್ಟರು ಕೂಡ ಕಾರಣ. ಇವರು ಬದುಕಲು ಯೋಗ್ಯರಲ್ಲ. ಈ ರೀತಿಯಾಗಿ ರೂಪುಗೊಂಡು ಉಗ್ರ ರಾಷ್ಟ್ರೀಯವಾದವು ಅತ್ಯಂತ ಅಮಾನುಷವಾಗಿ ಜಾರಿಗೆ ಬಂದಿತು. ನೋಡಿ, ಯಾವ ರೀತಿಯಾಗಿ ಅಂಧಾನುಕರಣತೆ ಹೊಂದಿರ್ತಾನೆ ಅಂತಂದರೆ, ಎಲ್ಲನೂ ಸಹ ತಾವೇ ಶ್ರೇಷ್ಠರು, ಜರ್ಮನ್ನರೇ ಶ್ರೇಷ್ಠರು ಅನ್ನೋ ಒಂದು ವಾದವನ್ನು ಮಾಡ್ತಾ ಇರ್ತಾನೆ ಈತ. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ನೇಮಕ ಮಾಡಿದ್ದನು. ನೋಡಿ, ಯಾರು? ಗೋಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನು ನೇಮಕ ಮಾಡ್ತಾರೆ. ಯಾಕೆ ಅಂತ ಕೇಳಿದಾಗ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡೋದಕ್ಕೆ ಈ ಮಂತ್ರಿಯನ್ನು ನೇಮಕ ಮಾಡ್ತಾ ಇರ್ತಾನೆ. ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿದಳ ಎಂಬ ಕಾರ್ಯಪಡೆಯೊಂದನ್ನು ರಚಿಸಿದ್ದನು. ನೋಡಿ, ಇದು ಸಹ ಕೇಳಿದ್ರು ಎಕ್ಸಾಮ್ಗಳಲ್ಲಿ. ಬೂದು ಅಂಗಿದಳ ಯಾರು ನಿರ್ಮಾಣ ಮಾಡಿದ್ರು, ಯಾರು ರಚಿಸಿದ್ರು ಅಂತ? ಹಿಟ್ಲರ್. ನೋಡಿ, ಹಿಟ್ಲರ್ ರಚನೆ ಮಾಡ್ತಾನೆ ಇದನ್ನು. ಓಕೆ, ನೆಕ್ಸ್ಟ್ ನೋಡೋಣ. ಈ ನಿಟ್ಟಿನಲ್ಲಿ ಹಿಟ್ಲರ್ ನಡೆಸಿದ ಸಾಮೂಹಿಕ ಕೊಲೆಗಳು ಮತ್ತು ನರಮೇಧಗಳು ಚರಿತ್ರೆಯಲ್ಲಿ ಅತ್ಯಂತ ಕುಖ್ಯಾತಿಯನ್ನು ಪಡೆದಿವೆ. ಒಂದು ಅಂದಾಜಿನ ಪ್ರಕಾರ 60 ಲಕ್ಷ ಯಹೂದಿಗಳನ್ನು, ಕೋಟಿಗೂ ಹೆಚ್ಚು ಇತರೆ ಜನರನ್ನು ಕೊಲ್ಲಿಸಿದನು. ನೋಡಿ, ಕೋಟಿಗೂ ಹೆಚ್ಚು ಜನರನ್ನು ಕೊಲ್ಲಿಸ್ತಾನಂತೆ ಈತ. ಎಷ್ಟು ಕ್ರೂರವಾಗಿರಬಹುದು ಲೆಕ್ಕ ಹಾಕಿ. 60 ಲಕ್ಷ ಯಹೂದಿಗಳನ್ನು, ಕೋಟಿಗೂ ಹೆಚ್ಚು ಜನರನ್ನು ಕೊಲ್ಲಿಸಿದನು. ಇವನ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ. ಹೋಲೋಕಾಸ್ಟ್ ಅಂತ ಕರೀತಾರೆ. 1935ರಲ್ಲಿ ನ್ಯೂರೆಂಬರ್ಗ್ ಕಾನೂನುಗಳನ್ನು ಹಿಟ್ಲರ್ ಜಾರಿಗೊಳಿಸಿದನು. ಊಟ, ನೀರು ಯಾವುದನ್ನೂ ನೀಡದೆ ಗುಲಾಮರ ರೀತಿಯಲ್ಲಿ ದುಡಿಸಿಕೊಳ್ಳುವ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗಳು, ಗಾಳಿ ಬೆಳಕಿಲ್ಲದ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನೂಕಿ ವಿಷಗಾಳಿ ಬಿಟ್ಟು ಕೊಲ್ಲಿಸ್ತಾ ಇದ್ನಂತೆ. ನೋಡಿ, ಎಷ್ಟು ಕ್ರೂರವಾಗಿ ಕೊಲ್ಲಿಸ್ತಾ ಇರ್ಬೋದು ಈತ. ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಇದೇನು, ಊಟ ನೀರು ಯಾವುದನ್ನು ನೀಡದೆ ಗುಲಾಮರ ರೀತಿಯಲ್ಲಿ ದುಡಿಸಿಕೊಳ್ಳುವ ಒಂದು ಜನಾಂಗ ಆಗಿರುತ್ತೆ. ಹಾಗೆ ಗಾಳಿ ಬೆಳಕಿಲ್ಲದ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನೂಕಿ ವಿಷಗಾಳಿಯನ್ನು ಬಿಟ್ಟು ಕೊಲ್ಲಿಸ್ತಾ ಇದ್ನಂತೆ. ಇದೇ ಅಲ್ಲದೆ ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ಲುವುದು, ಹೀಗೆ ಹಲವು ರೀತಿಗಳಲ್ಲಿ ನರಮೇಧವನ್ನು ನಡೆಸಿದನು. ಈ ರೀತಿಯಾಗಿ ಮಕ್ಕಳೆನ್ನದೆ, ಮಹಿಳೆಯರೆನ್ನದೆ, ಮುದುಕರೆನ್ನದೆ ಎಲ್ಲರನ್ನೂ ಸಾಮೂಹಿಕವಾಗಿ ಕೊಲ್ಲಲು ವಿಷಪಡೆಗಳನ್ನು ಈತ ರೂಪಿಸಿರ್ತಾನೆ. ಇಡೀ ಒಂದು ನಿಮಿಷ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಇಡೀ ಪ್ರಭುತ್ವ ಯಂತ್ರವನ್ನು ನರಮೇಧ ನಡೆಸಲು ಬಳಸಿದನು. ಜಗತ್ತನ್ನೇ ಗೆಲ್ಲಬೇಕೆಂಬ ಮತ್ತು ಜರ್ಮನ್ನರ ಆರ್ಯ ಜನಾಂಗೀಯ ಶ್ರೇಷ್ಠತೆಯನ್ನು ಜಾರಿಗೊಳಿಸಬೇಕೆಂಬ ಮಹತ್ವಾಕಾಂಕ್ಷೆಯೇ
ಎರಡನೇ ಮಹಾಯುದ್ಧಕ್ಕೆ ಮುಖ್ಯ ಕಾರಣಗಳಲ್ಲೊಂದಾಯಿತು. ಅಂದರೆ ಈತನಲ್ಲಿ ಅದು ಏನೋ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ, ಇದು ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ, ಜರ್ಮನ್ನರೇ ಶ್ರೇಷ್ಠ, ಇಡೀ ಜಗತ್ತನ್ನೇ ಆಳ್ವಿಕೆ ಮಾಡೋದಕ್ಕೆ ಜರ್ಮನ್ನರೇ ಮುಖ್ಯ, ಉಳಿದವರೆಲ್ಲರೂ ಆಳಿಸಿಕೊಳ್ಳೋದಕ್ಕೆ ಯೋಗ್ಯರು ಅಂತ ಈತನಲ್ಲಿ ಪ್ರಬಲವಾಗಿ ಏನೋ ಈತನ ಮೈಂಡಲ್ಲಿ ಕುಂತ್ಬಿಟ್ಟಿರುತ್ತೆ. ಹಾಗಾಗಿ ಇದೇನಾಗುತ್ತೆ, ಎರಡನೇ ಮಹಾಯುದ್ಧಕ್ಕೆ ಕಾರಣಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಹಿಟ್ಲರನ ಜನಾಂಗೀಯ ದ್ವೇಷದ ಅಧ್ಯಾಯವು ಯುದ್ಧದಲ್ಲಿ ಅವನ ಸಾವಿನೊಂದಿಗೆ ಅಂತ್ಯವಾಗುತ್ತೆ. ಓಕೆ, ನೆಕ್ಸ್ಟ್ ಮುಸೊಲಿನಿ ಬರ್ತಾರೆ. ಮುಸೊಲಿನಿ 20ನೇ ಶತಮಾನದ ಆರಂಭದ ಯುರೋಪಿನಲ್ಲಿ ಮೂಡಿಬಂದ ಸಾಮಾಜಿಕ ಚಳವಳಿಗಳು, ಮೊದಲ ಮಹಾಯುದ್ಧದ ದುಷ್ಪರಿಣಾಮಗಳು ಮತ್ತು ರಷ್ಯನ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಪ್ರತಿಗಾಮಿ ರಾಜಕೀಯವಾಗಿ ಮುಸೊಲಿನಿಯ ಫ್ಯಾಸಿಸ್ಟ್ವಾದ ಬೆಳೆದು ಬಂದಿತು. ಈ ಮುಸೊಲಿನಿಯ ಫ್ಯಾಸಿಸ್ಟ್ವಾದ ಬೆಳೆದು ಬರುತ್ತೆ. ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ ಇವೇನಾಗುತ್ತೆ ಫ್ಯಾಸಿಸ್ಟ್ವಾದದ ಲಕ್ಷಣಗಳಾಗಿದ್ದವು. ನೋಡಿ, ಫ್ಯಾಸಿಸ್ಟ್ವಾದದ ಲಕ್ಷಣಗಳು ಯಾವುವು ಅಂತ ಕೇಳಬಹುದು ಎಕ್ಸಾಮ್ಗಳಲ್ಲಿ. ಈ ಥರ ಪಾಯಿಂಟ್ ವೈಸ್ ಕೊಟ್ಟು ಇವುಗಳಲ್ಲಿ ಯಾವುವು ಫ್ಯಾಸಿಸ್ಟ್ವಾದದ ಲಕ್ಷಣಗಳು ಅಂತ ಕೇಳಬಹುದು. ನೋಡಿ, ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ ಇವುಗಳೇನು ಫ್ಯಾಸಿಸ್ಟ್ವಾದದ ಲಕ್ಷಣಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. 1922ರಿಂದ 1943ರವರೆಗೆ ಇಟಲಿಯ ಪ್ರಧಾನಿಯಾಗಿದ್ದ ಈ ಮುಸೊಲಿನಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕನಾಗಿರ್ತಾನೆ. ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕರು ಯಾರು? ಮುಸೊಲಿನಿ. 1925ರಲ್ಲಿ ಇಟಲಿಯಲ್ಲಿ ಪ್ರಜಾಪ್ರಭುತ್ವವನ್ನು ವಿಸರ್ಜನೆ ಮಾಡಿ ಕಾನೂನುಬದ್ಧವಾಗಿಯೇ ಸರ್ವಾಧಿಕಾರವನ್ನು ಪಡೆದುಕೊಂಡನು. ತನ್ನ ಗುಪ್ತ ಪೊಲೀಸರ ಮುಖಾಂತರ ಎಲ್ಲ ರಾಜಕೀಯ ವಿರೋಧಿಗಳನ್ನು ನಾಶ ಮಾಡಿದನು. ನೋಡಿ, ಎಲ್ಲ ರಾಜಕೀಯ ವಿರೋಧಿಗಳು ಇದ್ದಾಗಲೇ ಆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈತನಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ, ಸರ್ವಾಧಿಕಾರ ಬೇಕಾಗಿತ್ತು. ಸೊ ಹಾಗಾಗಿ ಈತ ಏನು ಮಾಡ್ತಾನೆ, ಈ ರಾಜಕೀಯ ವಿರೋಧಿಗಳನ್ನೆಲ್ಲ ನಾಶ ಮಾಡ್ತಾನೆ. ಕಾರ್ಮಿಕರ ಮುಷ್ಕರಗಳನ್ನು ನಿಷೇಧ ಮಾಡ್ತಾನೆ. ಏಕಪಕ್ಷದ ಸರ್ವಾಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ಹಿಟ್ಲರನ ಜೊತೆಗೂಡಿ ಎರಡನೇ ಯುದ್ಧದಲ್ಲಿ ಲಕ್ಷಾಂತರ ಜನರ ಸಾವಿಗೆ ಈತನೂ ಸಹ ಕಾರಣ ಆಗ್ತಾನೆ. ನೋಡಿ, 1945ರಲ್ಲಿ ಇವನನ್ನು ಹತ್ಯೆ ಮಾಡಲಾಗುತ್ತೆ. ನೋಡಿ, ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ 1939ರಿಂದ 1944ರವರೆಗೂ ಈ ಎರಡನೇ ಮಹಾಯುದ್ಧ ನಡೆಯುತ್ತೆ. 1945ರಲ್ಲಿ ಈತನ ಹತ್ಯೆಯಾಗುತ್ತೆ. ನೋಡಿ, ಓಕೆ. ಈ ಸರ್ವಾಧಿಕಾರದ ಲಕ್ಷಣಗಳೇ ಹೀಗೆ ಇರ್ತವೆ. ಯಾಕಂದರೆ ಕಾರ್ಮಿಕ ಸಂಘಟನೆಗಳನ್ನು ಏನೋ ಬೆಳೆಯೋದಕ್ಕೆ ಬಿಡೋದಿಲ್ಲ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಏಕಪಕ್ಷ ಸರ್ವಾಧಿಕಾರ ಸ್ಥಾಪನೆ ಮಾಡೋ ಸಲುವಾಗಿ ಈತ ಏನು ಮಾಡ್ತಾನೆ, ಗುಪ್ತ ಪೊಲೀಸರ ಮುಖಾಂತರ ರಾಜಕೀಯ ವಿರೋಧಿಗಳನ್ನು ನಾಶ ಮಾಡ್ತಾನೆ. ಕಾರ್ಮಿಕ ಮುಷ್ಕರಗಳನ್ನು ನಿಷೇಧ ಮಾಡ್ತಾನೆ. ಹೀಗಾಗಿ ಏಕಪಕ್ಷೀಯ ಸರ್ವಾಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ, ಸರ್ವಾಧಿಕಾರತ್ವಕ್ಕೂ ಆಮೇಲೆ ಪ್ರಜಾಪ್ರಭುತ್ವಕ್ಕೂ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದಾಗ ಈ ಥರ ಪಾಯಿಂಟ್ಸ್ ಹಾಕಬೇಕು. ನೋಡಿ, ಇಂಪಾರ್ಟೆಂಟ್ ಇವು. ಓಕೆ, ನೆಕ್ಸ್ಟು ಎರಡನೇ ಮಹಾಯುದ್ಧ ಬರುತ್ತೆ. ಮೊದಲ ಮಹಾಯುದ್ಧದ ದುರಂತವನ್ನು, ಸಾವು ನೋವುಗಳನ್ನು ಮರೆಯುವ ಮುನ್ನವೇ ಎರಡನೇ ಮಹಾಯುದ್ಧವು 1939ರಿಂದ 1939ರ ಸೆಪ್ಟೆಂಬರ್ 1ರಂದು ನಾಜಿ ಜರ್ಮನಿಯು ಪೋಲೆಂಡಿನ ಮೇಲೆ ದಾಳಿ ಮಾಡುವುದರೊಂದಿಗೆ ಪ್ರಾರಂಭ ಮಾಡಿತು. ನೋಡಿ, 1939 ಸೆಪ್ಟೆಂಬರ್ 1ರಂದು ಎರಡನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. ಈ ನಾಜಿ ಜರ್ಮನಿಯು ಪೋಲೆಂಡಿನ ಮೇಲೆ ದಾಳಿ ಮಾಡೋದ್ರಿಂದ ಈ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು. ಎರಡನೇ ಮಹಾಯುದ್ಧವು ಬಹುಶಃ ಮಾನವನ ಚರಿತ್ರೆಯಲ್ಲಿ ನಡೆದಿರಬಹುದಾದ ಯುದ್ಧಗಳಲ್ಲೇ ಅತ್ಯಂತ ಬೃಹತ್ತಾದುದು ಮತ್ತು ಬರ್ಬರವಾದುದು. ಅಂದರೆ ಮೊದಲನೇ ಮಹಾಯುದ್ಧನೇ ಅಷ್ಟು ಕ್ರೂರವಾಗಿತ್ತು, ಅಷ್ಟೊಂದು ಜನ ತೀರೋದ್ರು. 1 ಕೋಟಿ ಜನ ಮರಣವನ್ನು ಹೊಂದ್ತಾರೆ, 2 ಕೋಟಿ ಜನ ಏನು ಗಾಯಗೊಳ್ತಾರೆ, 35 ಲಕ್ಷ ಜನ ಶಾಶ್ವತ ಅಂಗವಿಕಲರಾಗ್ತಾರೆ. ಅದನ್ನೇ ಅಷ್ಟು ಭಯಂಕರವಾಗಿತ್ತು. ಅಂದರೆ ಎರಡನೇ ಮಹಾಯುದ್ಧ ಅದಕ್ಕೂ ಹೆಚ್ಚು ಭಯಂಕರವಾಗಿತ್ತು ಅಂತ ಕೊಟ್ಟಿದ್ದಾರೆ. 30ಕ್ಕೂ ಹೆಚ್ಚು ದೇಶಗಳು ಈ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದ್ದವು. ಇದು 1939ರಿಂದ 1945ರವರೆಗೂ ನಡೆಯಿತು. ಅವಾಗ 1944ರವರೆಗೂ ನಡೆಯಿತು ಅಂತ ಹೇಳಿದ್ನಲ್ಲ, 1945. ನೋಡಿ, ಕನ್ಫ್ಯೂಸ್ ಆಯ್ತು ನನಗೆ. ಓಕೆ,
1939ರಿಂದ 1945ರವರೆಗೂ ಈ ಎರಡನೇ ಮಹಾಯುದ್ಧ ನಡೆಯುತ್ತೆ. ಶ್ರೀಮಂತ ದೇಶಗಳು ಮೊದಲನೇ ಮಹಾಯುದ್ಧದಲ್ಲಿ ಹಣ ವ್ಯಯ ಮಾಡಿದ ಪರಿಣಾಮವಾಗಿ 1930ರ ದಶಕದಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಗುತ್ತೆ. ನೋಡಿ, 1930ರ ದಶಕದಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಗುತ್ತೆ. ಇದರಿಂದಾಗಿ ಯುರೋಪ್ ಮತ್ತು ಅಮೆರಿಕದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳು ನಿರ್ಮಾಣವಾದವು. ಜನರ ಜೀವನ ಮಟ್ಟ ತೀವ್ರವಾಗಿ ಕುಸಿಯಿತು. ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತವಾಗುತ್ತೆ. ನಿರುದ್ಯೋಗ ವಿಪರೀತವಾಗುತ್ತೆ. ಮೊದಲ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದಗಳು, ಅಪಾರವಾದ ನಷ್ಟಗಳ ಹಿನ್ನೆಲೆಯಲ್ಲಿ ಜರ್ಮನಿ ಮತ್ತು ಯುರೋಪಿನ ಹಲವು ದೇಶಗಳಲ್ಲಿ ರಾಷ್ಟ್ರೀಯವಾದದ ಉಗ್ರತೆ ತೀವ್ರಗೊಂಡಿತು. ಯಾಕಂದರೆ ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿ ಸೋತೋಗಿರುತ್ತೆ. ಆ ಅವಮಾನದಿಂದಾಗಿ ಅವರೇನು ಮಾಡ್ತಾರೆ, ರಾಷ್ಟ್ರೀಯವಾದದ ಉಗ್ರತೆ ತೀವ್ರಗೊಳ್ಳುತ್ತೆ. ಜರ್ಮನಿ ಮತ್ತು ಯುರೋಪಿನ ಇತರ ದೇಶಗಳಲ್ಲಿ ಬೃಹತ್ ಕೈಗಾರಿಕೋದ್ಯಮಿಗಳು ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಲು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀಡಿದರು. ಇದನ್ನೇ ಬಳಸಿಕೊಂಡು ಸೇಡಿನ ಮತ್ತು ದುರಾಭಿಮಾನದ ಚಳುವಳಿಗಳು ಬೆಳೀತವೆ. ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಈ ಮುಸೊಲಿನಿಯಂತಹ ಸರ್ವಾಧಿಕಾರಿಗಳು ಬೆಳೀತಾರೆ. ಪೂರ್ವ ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಚೀನಾದ ಮೇಲೆ ಜಪಾನ್ ದಾಳಿಗಳನ್ನು ನಡೆಸ್ತಾ ಇತ್ತು. ನೋಡಿ, ಹಂತ ಹಂತವಾಗಿ ಈ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಏನಾಗ್ತಾವಲ್ಲ, ಇದರಿಂದಾಗಿ ಹಂತ ಹಂತವಾಗಿ ಬೇರೆ ಬೇರೆ ಕಡೆಗಳಲ್ಲೂ ಸಹ ದೇಶಗಳು ಸ್ವತಂತ್ರವಾಗೋ ಸಲುವಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಪೈಪೋಟಿಗಳನ್ನು ಮಾಡೋದಾಗಿರ್ಬೋದು, ಒಂದು ದೇಶಗಳ ಮೇಲೆ ಇನ್ನೊಂದು ದೇಶ ಯುದ್ಧ ಮಾಡೋದಾಗಿರ್ಬೋದು, ಇದು ತುಂಬಾ ಯಥೇಚ್ಛವಾಗಿ ನಡೀತಾ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಎರಡನೇ ಮಹಾಯುದ್ಧದಲ್ಲಿ ಎರಡು ವಿರುದ್ಧವಾದ ಶತ್ರುಬಣ ಮತ್ತು ಮಿತ್ರಬಣ ರೂಪುಗೊಂಡವು. ಶತ್ರುಬಣದಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು, ಮಿತ್ರಬಣದಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಮುಂತಾದ ದೇಶಗಳು ಇದ್ದವು. ನೋಡಿ, ಶತ್ರುಬಣದಲ್ಲಿ ಯಾವ ದೇಶಗಳಿದ್ದವು, ಮಿತ್ರಬಣದಲ್ಲಿ ಯಾವ ದೇಶಗಳಿದ್ದವು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಆಕ್ಸಿಸ್ ಅಂದರೆ ಶತ್ರುಬಣ. ಇಂಗ್ಲೀಷಲ್ಲೂ ನೋಡ್ಕೊಂಡ್ಬಿಡಿ, ಯಾಕಂದರೆ ಒಂದೊಂದ್ಸರಿ ಡೈರೆಕ್ಟಾಗಿ ಇಂಗ್ಲೀಷಲ್ಲೇ ಕೊಡ್ತಾರೆ, ಕನ್ನಡದಲ್ಲಿ ಕೊಡೋದಿಲ್ಲ. ಸೊ ಹಾಗಾಗಿ ಶತ್ರುಬಣ ಅಂತಂದರೆ ಆಕ್ಸಿಸ್ ಬಣ, ಮಿತ್ರಬಣ ಅಂತಂದರೆ ಅಲಯನ್ಸ್ ಬಣ. ಓಕೆ, ಈ ಶತ್ರುಬಣದಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳಿದ್ದರೆ ಮಿತ್ರಬಣದಲ್ಲಿ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾಗಳು ಇರ್ತವೆ. ಪೋಲೆಂಡಿನ ಮೇಲೆ ಜರ್ಮನಿಯ ದಾಳಿ ಮಾಡುತ್ತಿದ್ದಂತೆ ಬ್ರಿಟನ್ ಪೋಲೆಂಡಿನ ಮಿತ್ರ ರಾಷ್ಟ್ರವಾದ್ದರಿಂದ ಜರ್ಮನಿಯ ವಿರುದ್ಧ ಯುದ್ಧ ಸಾರಿತು. ಆದರೆ ವಾಸ್ತವದಲ್ಲಿ ಬ್ರಿಟನ್ ತಕ್ಷಣದಲ್ಲೇ ಪೋಲೆಂಡಿನ ಸಹಾಯಕ್ಕೆ ಧಾವಿಸಲಿಲ್ಲ. ಅದು ಜರ್ಮನಿಯ ವಶವಾಯಿತು. ನೋಡಿ, ಪೋಲೆಂಡ್ ಮೇಲೆ ದಾಳಿ ಮಾಡಿದಾಗ ಇತರ ದೇಶಗಳು ಬಂದು ಪೋಲೆಂಡ್ನ ರಕ್ಷಣೆ ಮಾಡಬೇಕು, ಆದರೆ ಅದರ ಸಹಾಯಕ್ಕೆ ಬರೋದಿಲ್ಲ. ಆದ್ದರಿಂದ ಅದೇನಾಗುತ್ತೆ, ಜರ್ಮನಿಯ ವಶವಾಗುತ್ತೆ. ಇದೇ ಸಂದರ್ಭದಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಜಾರಿಯಲ್ಲಿ ಇದ್ದುದರಿಂದ ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ದೇಶಗಳು ಹಿಟ್ಲರನ್ನು ರಷ್ಯಾದ ಮೇಲೆ ದಾಳಿ ಮಾಡುವುದನ್ನು ಬಯಸ್ತಾ ಇದ್ದವು. ನೋಡಿ, ಬ್ರಿಟನ್, ಫ್ರಾನ್ಸ್, ಅಮೆರಿಕ ಮುಂತಾದ ದೇಶಗಳೇನು ಮಾಡ್ತವೆ, ಹಿಟ್ಲರು ರಷ್ಯಾ ಮೇಲೆ ದಾಳಿ ಮಾಡಬೇಕು ಅಂತ ಬಯಸ್ತಾ ಇದ್ವು. ಇದನ್ನು ಮನಗಂಡ ರಷ್ಯಾ 1939 ಆಗಸ್ಟ್ 24ರಂದು ಜರ್ಮನಿಯ ಜೊತೆ ಯುದ್ಧರಹಿತ ಒಪ್ಪಂದವನ್ನು ಮಾಡಿಕೊಂಡಿತ್ತು. ನೋಡಿ, ತುಂಬಾನೇ ಇದು ರಷ್ಯಾ ಏನು ಮಾಡುತ್ತೆ, ಇದು ಮುಂದಾಲೋಚನೆ ಮಾಡಿಕೊಂಡು ಈ ಜರ್ಮನಿಯ ಜೊತೆ 1939 ಆಗಸ್ಟ್ 24ರಂದು ಯುದ್ಧರಹಿತ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಹೀಗಾಗಿ ಹಿಟ್ಲರ್ ಮೊದಲು ಪೂರ್ವದ ಬದಲಿಗೆ ಪಶ್ಚಿಮಕ್ಕೆ ದಾಳಿ ಮಾಡಿದನು. ಇಟಲಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡ ಹಿಟ್ಲರನು ಡೆನ್ಮಾರ್ಕ್, ನಾರ್ವೆ, ಹಾಲೆಂಡ್ ದೇಶಗಳನ್ನೊಳಗೊಂಡ ಬಹುತೇಕ ಪಶ್ಚಿಮ ಯುರೋಪನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಓಕೆ, ಐ ಆಮ್ ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಇಲ್ಲಿ. ಓಕೆ, ಹಿಟ್ಲರನ್ನು ಏನು ಮಾಡ್ತಾನೆ, ಡೆನ್ಮಾರ್ಕ್, ನಾರ್ವೆ, ಹಾಲೆಂಡ್ ದೇಶಗಳನ್ನೊಳಗೊಂಡಂತೆ ಬಹುತೇಕ ಪಶ್ಚಿಮ ಯುರೋಪನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. 1941ರಲ್ಲಿ ಸೋವಿಯತ್ ರಷ್ಯಾದ ಕಡೆ ಹಿಟ್ಲರ್ ದೃಷ್ಟಿ ಹರಿಸ್ತಾನೆ. ಇದರಿಂದ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಜಪಾನ್ ಹಿಟ್ಲರನ ಬಣವನ್ನು ಸೇರಿಕೊಂಡಿತು. ಜಪಾನ್ ಏನಾಗುತ್ತೆ, ಹಿಟ್ಲರನ ಬಣ ಸೇರಿಕೊಳ್ಳುತ್ತೆ. ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿದ್ದ ಅಮೆರಿಕ ಮತ್ತು ಯುರೋಪಿಯನ್ ಪ್ರದೇಶಗಳ ಮೇಲೆ ದಾಳಿ ಮಾಡಿ
ಸಾಕಷ್ಟು ಪ್ರದೇಶಗಳನ್ನು ಜಪಾನ್ ಆಕ್ರಮಿಸಿಕೊಂಡಿತ್ತು. ನೋಡಿ, ಜಪಾನು ಹಿಟ್ಲರ್ ಬಲಿಷ್ಠವಾಗಿದ್ದಾನೆ ಅಂತ ಹೇಳಿ ಜಪಾನ್ ಏನು ಮಾಡುತ್ತೆ, ಹಿಟ್ಲರನ ಬಣವನ್ನು ಸೇರಿಕೊಳ್ಳುತ್ತೆ. ಈ ಬಣವನ್ನು ಸೇರ್ಕೊಂಡಾದ್ಮೇಲೆ ಈ ಸಾಕಷ್ಟು ಪ್ರದೇಶಗಳನ್ನು ಜಪಾನ್ ಆಕ್ರಮಿಸಿಕೊಂಡು ಬಿಡುತ್ತೆ. ಓಕೆ, ನೆಕ್ಸ್ಟು ಇಟಲಿ ಮತ್ತು ಜರ್ಮನಿ ಉತ್ತರ ಆಫ್ರಿಕಾದ ಬ್ರಿಟಿಷ್ ವಸಾಹತುಗಳನ್ನು ಮತ್ತು ಸುಯೆಜ್ ಕಾಲುವೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತವು. ಇಟಲಿ ಮತ್ತು ಜರ್ಮನಿ ಉತ್ತರ ಆಫ್ರಿಕಾದ ಬ್ರಿಟಿಷ್ ವಸಾಹತುಗಳನ್ನು ಮತ್ತು ಸುಯೆಜ್ ಕಾಲುವೆಯನ್ನು ವಶಪಡಿಸ್ಕೋಬೇಕಂತ ಪ್ರಯತ್ನ ಮಾಡುತ್ತೆ. ಬಟ್ ಅದು ವಿಫಲವಾಗುತ್ತೆ. 1942ರಲ್ಲಿ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸಿತು. ಜರ್ಮನಿ 1943ರಲ್ಲಿ ಪೂರ್ವ ಯುರೋಪನ್ನು ಸೋಲುಗಳನ್ನು ಕಂಡಿತು. ಸಾಲಾಗಿ ಸೋಲುಗಳನ್ನು ಕಾಣ್ತಾ ಬರುತ್ತೆ. ಈ ಜರ್ಮನಿ 1943ರಲ್ಲಿ. ಓಕೆ, ಇದರಲ್ಲಿ ರಷ್ಯಾ ಪ್ರಮುಖ ಪಾತ್ರ ವಹಿಸಿತು. ಮಿತ್ರಪಡೆಗಳು ಇಟಲಿಯನ್ನು ಆಕ್ರಮಿಸಿದವು. ಜಪಾನನ್ನು ಸೋಲಿಸುವ ಮೂಲಕ ಪಶ್ಚಿಮ ಪೆಸಿಫಿಕ್ ದ್ವೀಪಗಳನ್ನು ಅಮೆರಿಕ ವಾಪಸ್ ಪಡೆದುಕೊಳ್ಳುತ್ತೆ. ರಷ್ಯಾದ ಕೆಂಪು ಸೈನಿಕರ ಮಹಾನ್ ಮುನ್ನಡೆ ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಯಿಂದ ಜರ್ಮನಿ ಶರಣಾಯಿತು ಮತ್ತು ಬರ್ಲಿನ್ ಪತನವಾಯಿತು. ನೋಡಿ, ಇನ್ನೇನು ನಾವು ಸೋಲ್ತಾ ಬರ್ತೀವಿ ಅಂತ ಕಂಡಾಗ ಜರ್ಮನಿ ಏನು ಮಾಡುತ್ತೆ, ಶರಣಾಗತವಾಗಿಬಿಡುತ್ತೆ. ಹಾಗೆ ಬರ್ಲಿನ್ ಪತನವಾಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 1945ರಲ್ಲಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡನು. ನೋಡಿ, 1945ರಲ್ಲಿ ಈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದರೊಂದಿಗೆ ಯುರೋಪಿನಲ್ಲಿ ಯುದ್ಧ ಕೊನೆಗೊಳ್ಳುತ್ತೆ. 1945ರಲ್ಲಿ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಜಗತ್ತಿನ ಮೊಟ್ಟ ಮೊದಲ ಅಣು ಬಾಂಬನ್ನು ಹಾಕಿತ್ತು. ನೋಡಿ, ಇದು ಇನ್ನೂ ಸಹ ನೆನಪಲ್ಲಿಟ್ಕೊತೀವಿ, ಈ ಎರಡು, ಹಿರೋಶಿಮಾ ಮತ್ತು ನಾಗಸಾಕಿ ಅಂತೇಳಿ. ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕ ಏನು ಮಾಡುತ್ತೆ, ಜಗತ್ತಿನ ಮೊಟ್ಟ ಮೊದಲ ಅಣು ಬಾಂಬನ್ನು ಹಾಕಿಬಿಡುತ್ತೆ. ಇದರಿಂದ ಲಕ್ಷಾಂತರ ಜನ ಹತರಾದರು. ಇದರ ದುಷ್ಪರಿಣಾಮಗಳನ್ನು ಜಪಾನ್ ಇಂದಿಗೂ ಸಹ ಅನುಭವಿಸುತ್ತಿದೆ. ನೋಡಿ, ಇದು ಎಷ್ಟು ಸ್ಟ್ರಾಂಗ್ ಇದ್ವು ಈ ಬಾಂಬ್ಗಳಂತಂದರೆ ಅದರ ದುಷ್ಪರಿಣಾಮ ಇನ್ನೂ ಸಹ ಜಪಾನ್ ಅನುಭವಿಸ್ತಾನೆ ಬರ್ತಾ ಇದೆ. ಈ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಅಂತ ಬರುತ್ತೆ. ಅಮೆರಿಕ ಜಪಾನ್ ಮೇಲೆ ಲಿಟಲ್ ಬಾಯ್ ಮತ್ತು ಈ ಫ್ಯಾಟ್ ಮ್ಯಾನ್ ಅನ್ನೋ ಅಣು ಬಾಂಬ್ಗಳನ್ನು ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಿದಾಗ ಅಲ್ಲಿ ಲಕ್ಷಾಂತರ ಜನ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಅದರ ದುಷ್ಪರಿಣಾಮ ಜಪಾನ್ ಇಂದಿಗೂ ಸಹ ಅಲ್ಲಿ ಅನುಭವಿಸ್ತಾನೆ ಬರ್ತಾ ಇದೆ. ಯಾಕಂದರೆ ಅಲ್ಲಿ ವಾತಾವರಣ ಎಷ್ಟು ಕಲುಷಿತ ಆಗಿದೆ ಅಂತಂದರೆ ಜೀವಿಸೋದಕ್ಕೆ ತುಂಬಾ ಕಷ್ಟ ಆ ವಾತಾವರಣದಲ್ಲಿ. ಅದ್ರ ಏನು ಇಂಪ್ಯಾಕ್ಟ್ ಏನೈತಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೂ ಸಹ ಹಬ್ಬಿ ಆ ಹಳ್ಳಿಗಳಲ್ಲೂ ಸಹ ವಾತಾವರಣ ಕಲುಷಿತ ಆಗಿದೆ. ಆದ್ದರಿಂದ ಜಪಾನ್ ಇಂದಿಗೂ ಸಹ ಇದರ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದೆ. 1945ರ ಆಗಸ್ಟ್ 15ರಂದು ಜಪಾನ್ ಪೂರ್ಣವಾಗಿ ಶರಣಾಗಿ ಬಿಡುತ್ತೆ. ಇದರೊಂದಿಗೆ ಮಿತ್ರ ಬಣ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯಿಯಾಯಿತು. ಓಕೆ, ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದ್ವಿತೀಯ ಮಹಾಯುದ್ಧದಲ್ಲಿ ಸತ್ತವರೆಷ್ಟು? ಫಸ್ಟ್ನೇ ಮಹಾಯುದ್ಧ 1 ಕೋಟಿ ಜನ ಸಾವನ್ನಪ್ಪಿರ್ತಾರೆ ಮೊದಲನೇ ಮಹಾಯುದ್ಧದಲ್ಲಿ. ಹಾಗೆ 2 ಕೋಟಿ ಜನ ಅಂಗವಿಕಲರಾಗಿರ್ತಾರೆ. ಅಂಗವಿಕಲರಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಆಮೇಲೆ 35 ಲಕ್ಷ ಜನ ಶಾಶ್ವತವಾಗಿ ಅಂಗವಿಕಲತೆಯನ್ನು ಅನುಭವಿಸ್ತಾ ಇರ್ತಾರೆ ಮೊದಲನೇ ಮಹಾಯುದ್ಧದಲ್ಲಿ. ನೋಡಿ, ಅದಕ್ಕಿಂತ ಭೀಕರವಾಗಿರುತ್ತೆ ಈ ಎರಡನೇ ಮಹಾಯುದ್ಧ. ಇದರಲ್ಲಿ ನೋಡಿ, ದ್ವಿತೀಯ ಜಾಗತಿಕ ಯುದ್ಧದಲ್ಲಿ ನಾಗರಿಕರು ಮತ್ತು ಸೈನಿಕರು ಸೇರಿದಂತೆ ಒಟ್ಟಾರೆ ಸುಮಾರು 4,82,00,000 ಜನ ಪ್ರಾಣವನ್ನು ಕಳೆದುಕೊಂಡರು. ನೋಡಿ, 4 ಕೋಟಿ, ಅಪ್ರಾಕ್ಸಿಮೇಟ್ಲಿ ಒಂದು 5 ಕೋಟಿ ಅಂದ್ಕೊಳ್ಳಿ, ಸರಿಸುಮಾರು 5 ಕೋಟಿ. 4,82,00,000 ಜನ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಮೊದಲನೇ ಮಹಾಯುದ್ಧದಲ್ಲಿ 1 ಕೋಟಿ ಜನ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಜರ್ಮನಿಯ ನೇತೃತ್ವದ ಆಕ್ಸಿಸ್ ದೇಶಗಳಲ್ಲಿ ಸುಮಾರು 82 ಕೋಟಿ ಜನ ಮೃತರಾದರೆ, ಮಿತ್ರಕೂಟದ ದೇಶಗಳಲ್ಲಿ ಅಂದರೆ ಅಲೈಸ್ ಈ 4 ಕೋಟಿ ಜನ ಜೀವತೆತ್ತರು ಅಂದ್ರೇನು, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ಅರ್ಥ. ಅತಿ ಹೆಚ್ಚು ಪ್ರಾಣಗಳನ್ನು ಕಳೆದುಕೊಂಡ ದೇಶ ರಷ್ಯಾ, ಸುಮಾರು 2 ಕೋಟಿ. ಎರಡನೆಯದಾಗಿ ಚೀನಾ,
ಸುಮಾರು 1 ಕೋಟಿ. ಇವರುಗಳ ಈ ಅಪಾರ ತ್ಯಾಗವಿರದಿದ್ದರೆ ಹಿಟ್ಲರನನ್ನು ಸೋಲಿಸಲು ಆಗುತ್ತಿರಲಿಲ್ಲ. ಮಾನವ ಕುಲವನ್ನು ನಾಜಿ ಜನಾಂಗೀಯ ಸರ್ವಾಧಿಕಾರದಿಂದ ರಕ್ಷಿಸಲಾಗುತ್ತಿರಲಿಲ್ಲ. ನೋಡಿ, ಈತ ಏನು ಮಾಡಿರ್ತಾನೆ, ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಸಂಪೂರ್ಣವಾಗಿ ನಾಜಿ ಸರ್ಕಾರವನ್ನು ಅಥವಾ ನಾಜಿ ಸರ್ವಾಧಿಕಾರವನ್ನು ನಡೆಸಬೇಕು ಅಂತ ಈತ ಏನೋ ಅಂದ್ಕೊಂಡಿರ್ತಾನೆ. ಹಾಗಾಗಿ ಈತನಿಗೆ ಸೋಲಿಸಬೇಕು ಅಂತೇಳಿ ಇಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. ನೋಡಿ, ರಷ್ಯಾದಿಂದ 2 ಕೋಟಿ ಜನ ಜೀವವನ್ನು ಕಳೆದುಕೊಂಡರೆ ಚೀನಾದಿಂದ 1 ಲಕ್ಷ ಜನ ತಮ್ಮ ಜೀವವನ್ನೇ ಕಳೆದುಕೊಂಡಿರ್ತಾರೆ. ಇವರ ಜೀವ ಕಳೆದುಕೊಂಡಿರೋದ್ರಿಂದನೇ ಹಿಟ್ಲರನನ್ನು ಸೋಲಿಸೋದಕ್ಕೆ ಸಾಧ್ಯ ಆಯಿತು. ನೋಡಿ, 2ನೇ ಮಹಾಯುದ್ಧದಲ್ಲಿ ಎಷ್ಟು ಜನ ಪ್ರಾಣ ಕಳೆದುಕೊಂಡ್ರು ಅಂತ ಕೇಳಿದಾಗ 4,82,00,000 ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. ಜರ್ಮನಿಯ ನೇತೃತ್ವದ ದೇಶಗಳಲ್ಲಿ 82 ಲಕ್ಷ, ನಾನು ಅವಾಗ 82 ಕೋಟಿ ಅಂದಿದ್ನಲ್ಲ ಅದು ತಪ್ಪು. ಯಾಕಂದರೆ ಇಲ್ಲಿ 4,82,00,000 ಜನ ಅಲ್ಲ, ಜರ್ಮನಿಯಿಂದ 82 ಲಕ್ಷ ಜನ ಆದರೆ ಉಳಿದ 4 ಕೋಟಿ ಜನ ಮಿತ್ರಕೂಟದಿಂದ ಜೀವವನ್ನು ಕಳೆದುಕೊಳ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಮಾನವ ಚರಿತ್ರೆಯಲ್ಲೇ ಅತಿ ಹೆಚ್ಚಿನ ಸಾವು ನೋವುಗಳನ್ನು ಕಂಡ 2ನೇ ಜಾಗತಿಕ ಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡಿತು. ರಾಷ್ಟ್ರಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆ ರಚನೆಯಾಗುತ್ತೆ. ನೋಡಿ, ಫಸ್ಟ್ ಮಹಾಯುದ್ಧದಲ್ಲಿ ಇಷ್ಟು ಜನ ತೀರೋಗ್ತಾರೆ, ಇಷ್ಟೆಲ್ಲ ಸಾವು ನೋವಾಗುತ್ತೆ, ಇಷ್ಟೆಲ್ಲ ನಷ್ಟ ಆಗುತ್ತೆ ಅಂತ ಗೊತ್ತಾದಾಗ, ನಷ್ಟ ಆಗಿದ್ದನ್ನು ಕಂಡು ಏನು ಮಾಡ್ತಾರೆ, ರಾಷ್ಟ್ರಸಂಘ ಅಂತ ಒಂದು ಸಂಘಟನೆಯನ್ನು ರಚನೆ ಮಾಡ್ತಾರೆ. ರಾಷ್ಟ್ರಸಂಘ ಅಂತೇಳಿ ಇನ್ನೊಂದು ಈ ಥರದ ಒಂದು ಯುದ್ಧ ಆಗಬಾರ್ದು ಅಂತ ರಾಷ್ಟ್ರಸಂಘವನ್ನು ರಚನೆ ಮಾಡ್ತಾರೆ. ಆದರೂ ಸಹ 2ನೇ ಮಹಾಯುದ್ಧ ಆಗುತ್ತೆ. ಹಾಗಾಗಿ ರಾಷ್ಟ್ರಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆಯನ್ನು ರಚನೆಯಾಗುತ್ತೆ. ಯುದ್ಧದ ವಿಜಯಿ ರಾಷ್ಟ್ರಗಳಾದ ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾದರು. ನೋಡಿ, ಈ ಕ್ವಶನ್ನು ಸಾಕಷ್ಟು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಹಾಗೆ ಕೇಳ್ತಾನೆ ಬರ್ತಾ ಇದ್ದಾರೆ. ಇದೇನು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಮೇಲೆ ಸೋವಿಯತ್ ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್. ಈ 5 ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ನೋಡಿ, ಈ 5 ರಾಷ್ಟ್ರಗಳು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ ಯಾವುದಾದ್ರೂ ಒಂದು ದೇಶವನ್ನು ಈ ಭದ್ರತಾ ಮಂಡಳಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕು ಅಥವಾ ತೆಗಿಬೇಕು, ಇಲ್ಲ ಅಲ್ಲಿ ಒಂದು ಮೇಜರ್ ಡಿಸಿಷನ್ ತಗೋಬೇಕು ಅಂತಂದರೆ ಮುಖ್ಯವಾಗಿ ಈ 5 ದೇಶಗಳ ಪಾತ್ರ ತುಂಬ ಮುಖ್ಯವಾಗಿರ್ತವೆ ಅಂಥ ಒಂದು ಸಿಚುವೇಶನಲ್ಲಿ. ಸೊ ಹಾಗಾಗಿ ಈ ರಾಷ್ಟ್ರಗಳು ಯಾವ್ಯಾವು ಅಂತ ನೆನಪಲ್ಲಿ ಇಟ್ಕೊಳ್ರಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಭದ್ರತಾ ಮಂಡಳಿಯಲ್ಲಿ ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂತ ಕೇಳಿದಾಗ ಇದೆ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್, ಆಮೇಲೆ ಫ್ರಾನ್ಸ್. ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ದೇಶಗಳಾದವು. ಮುಂದಿನ ಒಂದು ದಿನಗಳಲ್ಲಿ ಏನಾಗ್ತವೆ, ಇವು ಪರಸ್ಪರ ವಿರೋಧಿ ದೇಶಗಳಾಗ್ತವೆ. ಈ ದ್ವೇಷ ಇಂದಿಗೂ ಸಹ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಶೀತಲ ಸಮರಕ್ಕೆ ಇದು ನಾಂದಿಯಾಗುತ್ತೆ. ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ವಾತಾವರಣ ಪೂರಕವಾಯಿತು. ಬ್ರಿಟನ್, ಫ್ರಾನ್ಸ್ ಮುಂತಾದ ರಾಷ್ಟ್ರಗಳು ತಮ್ಮ ಹಿಡಿತದಲ್ಲಿದ್ದ ಬಹುತೇಕ ವಸಾಹತುಗಳನ್ನು ಕಳೆದುಕೊಳ್ಬೇಕಾಯಿತು. ಬ್ರಿಟನ್, ಫ್ರಾನ್ಸ್ ಮುಂತಾದ ರಾಷ್ಟ್ರಗಳು ಏನು ಮಾಡ್ತವೆ, ತಮ್ಮ ಹಿಡಿತದಲ್ಲಿರ್ತಕ್ಕಂಥ ಈ ವಸಾಹತುಗಳನ್ನು ಅಂದರೆ ಬೇರೆ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರಲ್ಲ ಅಂಥ ಬಹುತೇಕ ವಸಾಹತುಗಳನ್ನು ಅವರು ಕಳೆದುಕೊಳ್ಬೇಕಾಗುತ್ತೆ. ಭಾರತದ ಸ್ವಾತಂತ್ರ್ಯವನ್ನು ಈ ಹಿನ್ನೆಲೆಯಲ್ಲಿ ಗಮನಿಸಬಹುದು. ಅಮೆರಿಕ ಅಣ್ವಸ್ತ್ರ ಉಪಯೋಗಿಸಿದ್ದರಿಂದ ಬೃಹತ್ ದೇಶಗಳ ನಡುವೆ ಈ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಗುತ್ತೆ. ಓಕೆ, ನೆಕ್ಸ್ಟ್ ವಿಶ್ವ ಸಮರಗಳು ಹಾಗೂ ಭಾರತದ ಪಾತ್ರ ಇದನ್ನು ನೋಡ್ತಾ ಹೋಗೋಣ. ವಿಶ್ವದ 2 ಮಹಾಯುದ್ಧಗಳಲ್ಲಿ ಬ್ರಿಟನ್ ಭಾರತೀಯ ಸೇನೆಯ ಸಹಕಾರವಿಲ್ಲದೆ ಜಯಗಳಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಬ್ರಿಟನ್ ಭಾರತೀಯ ಸೇನೆಯ ಸಹಕಾರ ಪಡೆದುಕೊಂಡ್ರೇನೆ ಜಯ ಆಗ್ತಿತ್ತಂತೆ. ನೋಡಿ, ಇಲ್ಲೇ ನೋಡಿ ಭಾರತೀಯರು ಎಷ್ಟು ಶಕ್ತಿಶಾಲಿಗಳಾಗಿದ್ರು ಅಂತ. ಭಾರತೀಯ ಸೇನೆ ಸಹಕಾರ ಇಲ್ಲದೆ ಹೋಗಿದ್ರೆ ಇವರು 2ನೇ ಮಹಾಯುದ್ಧದಲ್ಲಿ ಜಯಗಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ಸೈನಿಕ ದಾಖಲೆಗಳು ಅಂದರೆ ಮಿಲಿಟರಿ ರೆಕಾರ್ಡ್ಸ್
ಮತ್ತು ರಣಭೂಮಿಯಲ್ಲಿನ ಯುದ್ಧ ವರದಿಗಳು ಸಾಬೀತುಪಡಿಸಿವೆ. ಭಾರತೀಯ ಸೈನಿಕರ ಶೌರ್ಯ, ಸಾಹಸಗಾಥೆ, ಬಲಿದಾನಗಳು ಇಂದಿಗೂ ಅವರು ಹೋರಾಟ ಮಾಡಿರುವ ರಾಷ್ಟ್ರಗಳ ಈ ಸ್ಮೃತಿಯಲ್ಲಿ ಜೀವಂತವಾಗಿವೆ. ಮೊದಲನೇ ಮಹಾಯುದ್ಧವು ಆರಂಭಗೊಂಡ ಕೂಡಲೇ ಇಂಗ್ಲೆಂಡಿನ ದೊರೆ ಮತ್ತು ಭಾರತದ ಚಕ್ರವರ್ತಿ 5ನೇ ಜಾರ್ಜ್ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಸೇರಿದ ದೇಶ ಮತ್ತು ಜನಾಂಗಗಳಿಗೆ ಇಂಗ್ಲೆಂಡಿಗೆ ಸಹಾಯ ಮಾಡುವಂತೆ ವಿನಂತಿಸಿಕೊಂಡರು. ನೋಡಿ, ಭಾರತದ ಚಕ್ರವರ್ತಿ ಇಂಗ್ಲೆಂಡಿನ ದೊರೆ ಮತ್ತು ಭಾರತ ಚಕ್ರವರ್ತಿ 5ನೇ ಜಾರ್ಜ್ ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಸೇರಿದ ದೇಶ ಮತ್ತು ಜನಾಂಗಗಳಿಗೆ ಇಂಗ್ಲೆಂಡಿಗೆ ಸಹಾಯ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊತಾರೆ. ಅಂದರೆ 2ನೇ ಮಹಾಯುದ್ಧದಲ್ಲಿ ಜಯಶಾಲಿಯಾಗೋದು ಎಷ್ಟು ಮುಖ್ಯ ಅನ್ನೋದು ಇವರಿಗೆ ಗೊತ್ತಾಗಿತ್ತು ನೋಡಿ. ಆದ್ದರಿಂದ ಇವರೇನು ಮಾಡ್ತಾರೆ, ವಿನಂತಿ ಮಾಡ್ಕೊತಾರೆ. ಏನೋ ದಬ್ಬಾಳಿಕೆ ಮಾಡೋದಿಲ್ಲ, ಎನಿ ಕಂಡೀಷನ್ ನೀವು ಭಾಗಿಯಾಗಲೇಬೇಕು ಅಂತ ವಿನಂತಿಸ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದು ರಾಷ್ಟ್ರೀಯ ಚಳವಳಿಗೆ ಇಂಬು ನೀಡಿತ್ತು. ಮೊದಲನೇ ಜಾಗತಿಕ ಯುದ್ಧದಲ್ಲಿ ಬ್ರಿಟನ್ ನೇತೃತ್ವ ಮತ್ತು ನಿರ್ಣಾಯಕ ಪಾತ್ರ ವಹಿಸಿತ್ತು. ಬ್ರಿಟನ್ ಸಾಮ್ರಾಜ್ಯದ ಭಾಗವಾಗಿದ್ದ ಭಾರತ ಮತ್ತು ಅಲ್ಲಿನ ದೇಶೀಯ ಆಶ್ರಿತ ರಾಜರು ಈ ಮಹಾಯುದ್ಧಗಳಿಗೆ ಸೈನಿಕವಾಗಿ, ಆರ್ಥಿಕವಾಗಿ ಮತ್ತು ವಸ್ತು ರೂಪದಲ್ಲಿ ಅಪಾರ ಸಹಾಯವನ್ನು ನೀಡಿದರು. ಭಾರತದಿಂದ ಈ ಬ್ರಿಟನ್ಗೆ ತುಂಬ ಸಹಾಯವನ್ನು ಮಾಡ್ತಾರೆ. 2ನೇ ಮಹಾಯುದ್ಧದಲ್ಲಿ ಸುಮಾರು 15 ಲಕ್ಷ ಸಿಪಾಯಿಗಳು ಭಾರತದಿಂದ ಈ ಯುದ್ಧದಲ್ಲಿ ಭಾಗವಹಿಸಿದ್ರು. 15 ಲಕ್ಷ ಸಿಪಾಯಿಗಳು. ಅಲ್ಲದೆ 1,72,815 ಪ್ರಾಣಿಗಳು, ಅದರಲ್ಲಿ 85,953 ಕುದುರೆಗಳು, 10,781 ಒಂಟೆಗಳು, 5,061 ಗಾಡಿಗಳು, 65,398 ಕತ್ತೆಗಳು, 7 ಕೋಟಿಯಷ್ಟು ಯುದ್ಧ ಸಾಮಗ್ರಿಗಳು, 6 ಲಕ್ಷ ರೈಫಲ್ಗಳು ಮುಂತಾದವುಗಳನ್ನು ಸರಬರಾಜು ಮಾಡಿತ್ತು. ಸಾಮಾನ್ಯ ಶಕವರ್ಷ 1914 ರಿಂದ 18 ನಡುವೆ ಸುಮಾರು 4,19,20,223 ಬಟ್ಟೆಗಳ ಸರಬರಾಜಾಗಿತ್ತು. ಅಲ್ಲದೆ ಕಚ್ಚಾ ವಸ್ತುಗಳು, ಮ್ಯಾಂಗನೀಸ್, ಅಬ್ರಕ, ಚಹಾ, ರಬ್ಬರ್ ಮುಂತಾದ ವಸ್ತುಗಳನ್ನು ಭಾರತದಿಂದ ಸರಬರಾಜು ಮಾಡಲಾಗಿತ್ತು. ನೋಡಿ, ಇವೆಲ್ಲ ಈ ಡೇಟಾಗಳೇನು ಕೊಟ್ಟಿದ್ದಾರಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಪಾಯಿಂಟ್ ವೈಸ್ ಕೇಳ್ತಾರೆ, ಇಲ್ಲ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. 1, 2, 3, 4 ಈ ಥರ ಹೇಳಿಕೆಗಳನ್ನು ಕೊಟ್ಟು, ಯಾಕಂದರೆ ಟಿಇಟಿನಲ್ಲಿ ಇತ್ತೀಚಿನ ಟಿಇಟಿಗಳಲ್ಲಿ ಎಕ್ಸಾಮ್ಗಳಲ್ಲಿ ಇದೇ ಥರನೇ ಕೊಡ್ತಾ ಬರ್ತಿದ್ದಾರೆ. KSಗೆ ಯಾವ ಥರ ಕೊಡ್ತಾ ಇದ್ರಲ್ಲ, ಮೇಲಿನ 2 ಸರಿ 3 ಸರಿ ಎಲ್ಲ ಸರಿ ಎಲ್ಲ ತಪ್ಪು ಈ ಥರ ಕೊಡ್ತಾ ಇರ್ತಾರಲ್ಲ ಕ್ವಶನ್ಸು, ಅದೇ ಥರನೇ ಟಿಇಟಿನಲ್ಲೂ ಸಹ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಡೇಟಾಗಳನ್ನು ಒಂಚೂರು ಚೆನ್ನಾಗಿ ನೋಡ್ಕೊಂಡ್ಬಿಡಿ. ಯಾವುದೋ ಒಂದು ರಾಂಗ್ ಕೊಟ್ಬಿಟ್ಟು ಎಲ್ಲ ಸರಿ 1 ಸರಿ 2 ಸರಿ ಥರ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಓಕೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತದ ವೈಸ್ರಾಯ್ ಅವರಿಗೆ 1914 ಆಗಸ್ಟ್ನಲ್ಲಿ ಪತ್ರ ಬರೆದು ಇಂತಹ ಆಪತ್ಕಾಲದಲ್ಲಿ ತಾವು ಬ್ರಿಟಿಷ್ ಸಾಮ್ರಾಜ್ಯದ ರಕ್ಷಣೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವುದಾಗಿ ತಿಳಿಸಿದರು. ಯಾರು? ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡಿ, ಈ ಥರ ಕೇಳ್ಬೋದು, ಮೈಸೂರು ಮಹಾರಾಜರಿಂದ ಯಾವೊಬ್ಬ ರಾಜ ಸಹಾಯಕ್ಕೆ ಬರ್ತೀವಿ ಅಂತ ಪತ್ರ ಬರೆದಿದ್ರು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಕೂಡಲೇ 50 ಲಕ್ಷ ರೂಪಾಯಿಗಳನ್ನು ಸಂಸ್ಥಾನದ ವತಿಯಿಂದ ಭಾರತ ಯುದ್ಧ ನಿಧಿಗೆ ಒಪ್ಪಿಸಿದರು. ಸೆಪ್ಟೆಂಬರ್ 1914ರಲ್ಲಿ ಮೈಸೂರು ಲ್ಯಾನ್ಸರ್ ರೆಜಿಮೆಂಟನ್ನು ಯುದ್ಧಕ್ಕಾಗಿ ಈಜಿಪ್ಟಿಗೆ ಹೊರಡಲು ಸಿದ್ಧಪಡಿಸಬೇಕೆಂದು ಹುಕುಂ ತಲುಪಿತು. ಎಷ್ಟರಲ್ಲಿ? 1914ರಲ್ಲಿ. ಅಲ್ಲದೆ ಸೇನಾಧಿಕಾರಿ ಬಿ. ಚಾಮರಾಜ ಅರಸುರವರ ನೇತೃತ್ವದಲ್ಲಿ ಮೈಸೂರು ಸೇನೆಯನ್ನು ರಣಭೂಮಿಗೆ ಕಳುಹಿಸಿದರು ಹಾಗೂ ಕರ್ನಲ್ ಜೆ. ದೇಸಿರಾಜ ಅರಸುರವರನ್ನು ದರ್ಬಾರಿನ ಪ್ರತಿನಿಧಿಯಾಗಿ ಮಹಾರಾಜರು ಯುದ್ಧ ಭೂಮಿಗೆ ಕಳುಹಿಸಿದರು. ನೋಡಿ, ದರ್ಬಾರಿನ ಪ್ರತಿನಿಧಿಯಾಗಿ ಯಾರನ್ನು ಕಳುಹಿಸಲಾಗಿತ್ತು ಅಂತ ಕೇಳಿದಾಗ ಕರ್ನಲ್ ಜೆ. ದೇಸಿರಾಜ ಅರಸುರವರನ್ನು ನೆನಪಲ್ಲಿಟ್ಕೊಳ್ರಿ. ಇದರ ಜೊತೆಯಲ್ಲಿ 23 ಆಫೀಸರರು, 444 ಸಿಪಾಯಿಗಳು, 526 ಕುದುರೆಗಳು, 49 ಹೇಸರಗತ್ತೆಗಳು, 132 ಪರಿವಾರದವರು ಉಳ್ಳ ಈ ರೆಜಿಮೆಂಟು ಬೆಂಗಳೂರಿನಿಂದ 1914 ಅಕ್ಟೋಬರ್ 13ರಲ್ಲಿ ಹೊರಟಿತು. ಮೇಜರ್ ಎಂ. ಎಚ್. ಹೆಂಡರ್ಸನ್ ಕೂಡ ಇದರೊಡನೆ ಇದ್ದರು. ನೋಡಿ, ಇದು ಸಹ ಕೇಳ್ಬೋದು. ಈ ಥರ ಹೋಗಬೇಕಾದ್ರೆ ಇವ್ರ ಜೊತೆ ಒಬ್ಬ
ಯಾರೊಬ್ಬರು ಇದ್ದರು ಅಂತ ಎಚ್ ಹೆಂಡರ್ಸನ್ ರವರು ಈ ಒಂದು ಏನು ಈ ಬೆಂಗಳೂರಿಂದ ಏನು ಹೋಗ್ತಾರಲ್ಲ ಅದ್ರ ಜೊತೆ ಇವರು ಕೂಡ ಇದ್ದರು. ಕಬ್ಬಿಣ, ಅಭ್ರಕ, ಕ್ರೋಮೈಟ್ ಏನು ಮರಮುಟ್ಟುಗಳು, ಕಂಬಳಿಗಳನ್ನು ಹೆಚ್ಚಾಗಿ ಉತ್ಪಾದಿಸಿ ರಣರಂಗಕ್ಕೆ ಕಳುಹಿಸಿಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. 1915ನೇ ನವೆಂಬರ್ನಲ್ಲಿ ಸುಯೆಜ್ ಕಾಲುವೆ ಪ್ರಾಂತ್ಯದಲ್ಲಿ 3 ಬಾರಿ ಶತ್ರುವಿನೊಂದಿಗೆ ಹೋರಾಡಿದುದಲ್ಲದೆ 1917ನೇ ನವೆಂಬರ್ನಲ್ಲಿ ಪ್ಯಾಲೆಸ್ತೀನ್ನಲ್ಲಿರುವ ಈ ಗಾಜಾ ಪಟ್ಟಣದ ಮುತ್ತಿಗೆಯಲ್ಲಿ ಮುಂದಾಳಾಗಿದ್ದರು. ಗಾಜಾ ಕದನದಲ್ಲಿ ಸಾಹಸಪರರಾಗಿ ಯುದ್ಧ ಮಾಡಿ ಶತ್ರುಗಳನ್ನು ಬೆನ್ನಟ್ಟಿ ಓಡಿಸಿಬಿಟ್ಟರೆಂದು ಈಜಿಪ್ಟಿನ ಕಮಾಂಡರ್ ಇನ್ ಚೀಫ್ ರವರಿಂದ ವೈಸ್ರಾಯ್ ವಿಷಯ ತಿಳಿಸಲಾಯಿತು. ನೋಡಿ ಯಾವ ರೀತಿಯಾಗಿ ಯುದ್ಧ ಮಾಡ್ತಾರೆ ಅಂತಂದರೆ ಎಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಒಂದು ಪಾಠದಲ್ಲಿ. ನಿಜವಾಗ್ಲೂ 10ನೇ ಕ್ಲಾಸಿಗೆ ಈ ಒಂದು ಪಾಠ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಭಾರತ ಬೇರೆ ಒಂದು ದೇಶಕ್ಕಾಗಿ ಯಾವ ರೀತಿಯಾಗಿ ಹೆಗಲಿಗೆ ಹೆಗಲು ಕೊಡ್ತು, ಆಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಿತ್ತು ಅನ್ನೋದು ಈ ಪೀಳಿಗೆಗೆ ಗೊತ್ತಾಗಲಿ ಅಂತ ಈ ಒಂದು ಸಿಲೆಬಸ್ಸಲ್ಲಿ ಈ ಪಾಠ ಇಟ್ಟಿರೋದು ತುಂಬಾ ಚೆನ್ನಾಗಿದೆ. ಯಾಕಂದರೆ ಈ ಪೀಳಿಗೆಗೆ ಗೊತ್ತಾಗಬೇಕು ನಮ್ಮ ಭಾರತದ ಸಿಪಾಯಿಗಳ ಶೌರ್ಯ, ಸಾಹಸ ಎಲ್ಲವನ್ನು ಸಹ ಗೊತ್ತಾಗಬೇಕು ಈ ಪೀಳಿಗೆಗೆ. ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಕ್ಲಾಸ್ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟು ಟರ್ಕಿಯವರ ಸೈನ್ಯವನ್ನು ನಾಶಪಡಿಸಿ ಪ್ಯಾಲೆಸ್ತೀನ್, ಸಿರಿಯಾ, ಡಮಾಸ್ಕಸ್ ಮತ್ತು ಅಲೆಪ್ಪೋ ಪಟ್ಟಣಗಳನ್ನು ಆಕ್ರಮಿಸಿಕೊಂಡು ಹೈಫಾ ಪಟ್ಟಣವನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿ ಮೈಸೂರು ಸೈನಿಕರು ಹಾಗೂ ಜೋಧ್ಪುರದ ಸೈನಿಕರುಗಳ ಪಾತ್ರ ಹಿರಿದಾಗಿತ್ತು. ಇದೇ ರೀತಿ ಜೋಧ್ಪುರದ ಲಾನ್ಸರ್ಗಳ ಹೋರಾಟವು ಅಪ್ರತಿಮವಾಗಿತ್ತೆಂದು ಟರ್ಕಿ ಜನರನ್ನು ಬಲ್ಲೆಯಿಂದ ಕೊಂದರೆಂದು ತಿಳಿದುಬರುತ್ತದೆ. ನೋಡಿ, ಮೈಸೂರು ಸಂಸ್ಥಾನ ಈ ರೀತಿಯಾಗಿ ಈ ಯುದ್ಧದಲ್ಲಿ ಪಾಲ್ಗೊಂಡು ಇಷ್ಟೆಲ್ಲ ಸಾಹಸ ಮೆರೆದಿದ್ದು ತುಂಬಾ ಅದ್ಭುತವಾಗಿದೆ ನೋಡಿ. ಓಕೆ, ನೋಡೋಣ ಬನ್ನಿ. ಎಲ್ಲರೂ ಒಬ್ರಂತಲ್ಲ, ನಮ್ಮ ಭಾರತವನ್ನು ಯಾರೆಲ್ಲ ಪ್ರತಿನಿಧಿಸಿದ್ರಲ್ಲ ನಿಜವಾಗ್ಲೂ ಅವರಿಗೆಲ್ಲ ಒಂದು ದೊಡ್ಡ ಸಲಾಮ್. ಈ ಯುದ್ಧದಲ್ಲಿ ಯಾವ ರೀತಿಯಾಗಿ ಇವರು ಅಂಜದೇನೆ, ಎದೆಗುಂದದೇನೆ ಯಾವ ರೀತಿ ಮುನ್ನುಗ್ಗಿದ್ದಾರೆ ಅಂತ ಈ ಪಾಠದಿಂದನೇ ನಾವು ತಿಳ್ಕೊಬೋದು. ಓದ್ತಾ ಇರಬೇಕಾದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಷ್ಟು ಏನೋ ಆ ರೀತಿಯಾಗಿ ಇವರು ಯುದ್ಧವನ್ನು ಮಾಡಿದ್ದಾರೆ. ಓಕೆ, ನೋಡೋಣ ಬನ್ನಿ. ನೆಕ್ಸ್ಟು ಮೈಸೂರಿನ ಲಾನ್ಸರ್ಗಳಲ್ಲಿ ಮುಖ್ಯರಾದವರು ಕಮಾಂಡೆಂಟ್ ಎ.ಟಿ. ತ್ಯಾಗರಾಜ್, ರಿಸಾಲ್ದಾರ್ಗಳಾದ ಎ. ಲಿಂಗರಾಜ ಅರಸ್, ಸುಬ್ಬರಾಜ ಅರಸ್, ಬಿ.ಪಿ. ಕೃಷ್ಣ ಅರಸ್, ಆಮೇಲೆ ವೀರ್ ತುರಾಕ್ ಅಲಿ, ಸರ್ದಾರ್ ಬಹಾದೂರ್, ರೆಜಿಮೆಂಟ್ರಾದ ಬಿ. ಚಾಮರಾಜ ಅರಸ್ ಹಾಗೂ ಕರ್ನಲ್ ಜೆ. ದೇಸಿರಾಜ್ ಅರಸ್. ಇಷ್ಟು ಜನ ಭಾಗವಹಿಸಿದ್ರು ನೋಡಿ. ಇವರೆಲ್ಲ ಪ್ರಮುಖರು. ತುಂಬಾ ಇದು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಮೈಸೂರಿನ ಲಾನ್ಸರ್ಗಳಲ್ಲಿ ಪ್ರಮುಖರಾದವರು ಯಾರು ಅಂತ. ಸೊ ಆವಾಗ ನೆನಪಲ್ಲಿ ಇಟ್ಕೊಳ್ರಿ ಇವರು ಎಲ್ಲರನ್ನು. ಓಕೆ, ನೆಕ್ಸ್ಟ್ ನೋಡೋಣ. ಮೈಸೂರಿನ ಲ್ಯಾನ್ಸರ್, ಜೋಧ್ಪುರ ಲ್ಯಾನ್ಸರ್ ಹಾಗೂ ಹೈದರಾಬಾದ್ ಲ್ಯಾನ್ಸರ್ ಈ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಇವರುಗಳ ಹೆಸರಿನಲ್ಲಿ ಬ್ರಿಟಿಷರು ದೆಹಲಿಯಲ್ಲಿ ಪ್ರಸಿದ್ಧ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿದರು. ನೋಡಿ, ದೆಹಲಿಯಲ್ಲಿ ಏನು ತೀನ್ ಮೂರ್ತಿ ಭವನ ಇದೆಯಲ್ಲ, ಅದು ಇವರ ಒಂದು ನೆನಪಿಗಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 3 ಶಿಲ್ಪಗಳು ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದಿನ ಸೈನಿಕರುಗಳು ಅಂತ ಅರ್ಥ. ಅದು ಈಗಿನ ತೀನ್ ಮೂರ್ತಿ ಮಾರ್ಗದಲ್ಲಿದೆ. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ರವರು ಜನವರಿ 14, 1918ರಲ್ಲಿ ಭಾರತಕ್ಕೆ ಭೇಟಿ ನೀಡಿದಾಗ ಭಾರತ ಮತ್ತು ಇಸ್ರೇಲ್ನ ಸ್ನೇಹ ಸೌಹಾರ್ದದ ಕುರುಹಾಗಿ ತೀನ್ ಮೂರ್ತಿ ಚೌಕವನ್ನು ತೀನ್ ಮೂರ್ತಿ ಹೈಫಾ ಚೌಕ್ ಎಂದು ಹಾಗೂ ತೀನ್ ಮೂರ್ತಿ ಮಾರ್ಗವನ್ನು ತೀನ್ ಮೂರ್ತಿ ಹೈಫಾ ಮಾರ್ಗ ಎಂದು ಮರುನಾಮಕರಣ ಮಾಡಲಾಯಿತು. ನೋಡಿ, ತೀನ್ ಮೂರ್ತಿ ಚೌಕ್ ಅಂತ ಇದ್ದಿದ್ದು ತೀನ್ ಮೂರ್ತಿ ಹೈಫಾ ಚೌಕ್ ಅಂತ ಆಗುತ್ತೆ. ತೀನ್ ಮೂರ್ತಿ ಮಾರ್ಗವನ್ನು ತೀನ್ ಮೂರ್ತಿ ಹೈಫಾ ಮಾರ್ಗ ಅಂತ ಮರುನಾಮಕರಣ ಆಗುತ್ತೆ. ಯಾವಾಗ ಅಂತ ಕೇಳಿದಾಗ ಜನವರಿ 14, 1918ರಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಇಷ್ಟೆಲ್ಲ ಸಹಾಯ ಪಡೆದ ಇಂಗ್ಲೆಂಡ್ ತಾನು ನೀಡಿದ
ಸ್ವಾತಂತ್ರ್ಯ ನೀಡುವ ವಾಗ್ದಾನ ಉಳಿಸಿಕೊಳ್ಳದೆ 1919ರಲ್ಲಿ ರೌಲತ್ ಕಾಯ್ದೆಯನ್ನು ಪ್ರಯೋಗಿಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನಾಂದಿ ಹಾಡಿತು. ನೋಡಿ, ಅವರು ಯಾವಾಗಲೂ ಅಷ್ಟೇ, ಅವ್ರು ಮಾಡಿದ ಕೆಲಸಕ್ಕೆ ಕೃತಜ್ಞತೆಯನ್ನು ತೋರಿಸೋದಿಲ್ಲ. ಅದೇ ಥರನೇ ಇವ್ರು ಏನು ಮಾಡ್ತಾರೆ, ಯುದ್ಧದಲ್ಲಿ ನಮ್ಮನ್ನು ಬಳಸ್ಕೊಂಡು ಅದರ ಬದಲಿಗೆ ನಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿದ ಮಾತನ್ನು ಮರೆತುಬಿಟ್ಟು ತುಂಬ ಕ್ರೂರವಾದ ಒಂದು ಕಾಯ್ದೆಯನ್ನು ತಗೊಂಡು ಬರ್ತಾರೆ. ಯಾವುದು? 1919ರಲ್ಲಿ ರೌಲತ್ ಕಾಯ್ದೆಯನ್ನು ತರ್ತಾರೆ. ಇದರಿಂದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಆ ಒಂದು ಹತ್ಯಾಕಾಂಡದಲ್ಲಿ ಅಮೃತ್ಸರದಲ್ಲಿ ತುಂಬ ಜನ ಸಾವು ನೋವನ್ನು ಅನುಭವಿಸ್ತಾರೆ. ಆ ರೀತಿಯಾಗಿ ಮಾಡ್ತಾರೆ ಬ್ರಿಟಿಷರು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಭಾರತ ಮತ್ತು ಎರಡನೇ ವಿಶ್ವ ಸಮರವನ್ನು ನೋಡ್ತಾ ಹೋಗೋಣ. ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ಎರಡನೇ ವಿಶ್ವ ಸಮರವು ಜಗತ್ತಿನ ಸಾಮಾಜಿಕ ಮತ್ತು ರಾಜಕೀಯ ನಕ್ಷೆಯನ್ನು ವ್ಯಾಪಕವಾಗಿ ಬದಲಾಯಿಸಿತು. ಅದರಲ್ಲೂ ವಸಾಹತುವಶದಲ್ಲಿದ್ದ ಭಾರತದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ. ಈ ಯುದ್ಧವು ಯುರೋಪ್ ಕೇಂದ್ರಿತವಾಗಿದ್ದು ಸರ್ವವಿದಿತ. 1939ರಿಂದ 1945ರ ಅವಧಿಯಲ್ಲಿ ಭಾರತವು ಈ ಯುದ್ಧದಲ್ಲಿ ತನ್ನದೇ ರೀತಿಯಲ್ಲಿ ಭಾಗವಹಿಸಬೇಕಾಗುತ್ತೆ. ಮಿಲಿಟರಿ ಸಮವಸ್ತ್ರವನ್ನು ಧರಿಸಿ ಭಾರತವು ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿತು ಹಾಗೂ ಪಶ್ಚಿಮ ಏಷ್ಯಾ, ಮಲಯ, ಬರ್ಮಾ, ಇರಾಕ್, ಇರಾನ್, ಸಿರಿಯಾ, ಉತ್ತರ ಮತ್ತು ಪೂರ್ವ ಆಫ್ರಿಕಾ, ಸಿಸಿಲಿ, ಇಟಲಿಯ ಪ್ರಮುಖ ಸ್ಥಾನಗಳು, ಗ್ರೀಸ್, ಕ್ರೀಟ್, ಸೈಪ್ರಸ್, ಇಥಿಯೋಪಿಯಾ ಹಾಗೂ ಸೊಮಾಲಿಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಹೋರಾಡಿತು. ನೋಡಿ, ಇಷ್ಟೆಲ್ಲ ದೇಶಗಳಲ್ಲಿ ಹೋರಾಟ ಮಾಡುತ್ತೆ ನಮ್ಮ ಭಾರತ. ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ ನೋಡಿ. ಭಾರತವು ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಪೂರ್ವದಲ್ಲಿ ಜಪಾನ್ಗೆ ಯುದ್ಧ ವಿಭಜನಾ ರೇಖೆಯಾಗಿ ಪರಿಣಮಿಸಿತು. ನೋಡಿ, ಭಾರತ ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಪೂರ್ವದಲ್ಲಿ ಜಪಾನ್ಗೆ ಯುದ್ಧ ವಿಭಜನಾ ರೇಖೆಯಾಗಿ ಪರಿಣಮಿಸುತ್ತೆ. ಅಂದರೆ ಗಡಿ ರೇಖೆಯಾಗಿ. ಪೂರ್ವದಲ್ಲಿ ಜಪಾನ್ ಇದ್ದರೆ ಪಶ್ಚಿಮದಲ್ಲಿ ಜರ್ಮನಿ ಇರುತ್ತೆ. ಈ ಎರಡೂ ದೇಶಗಳ ನಡುವೆ ರೇಖೆಯಾಗಿ ಪರಿಣಮಿಸುತ್ತೆ. ವಸಾಹತು ಭಾರತವು ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ, ಮತ್ತೊಂದು ಕಡೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ನ ಹಿನ್ನೆಲೆಯಲ್ಲಿ ಭಾಗವಹಿಸುತ್ತಾ ಹೋರಾಟ ನಡೆಸ್ತಾ ಇತ್ತು. ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳು ಯುದ್ಧದಲ್ಲಿ ಜಯಗಳಿಸಲು ಸಹಾಯವಾದವು. ಓಕೆ, ನೆಕ್ಸ್ಟು. ರಾಷ್ಟ್ರೀಯ ಚಳವಳಿಗೆ ಈ ಯುದ್ಧದಲ್ಲಿ ಭಾಗಿಯಾಗುವುದರೊಂದಿಗೆ ಪಡೆದ ಅನುಭವವು ಭಾರತಕ್ಕೆ ಒಂದು ರೀತಿ ಪ್ರೋತ್ಸಾಹಕರವಾಗಿತ್ತು. ಯಾಕಂದರೆ ಈ ಯುದ್ಧಗಳಲ್ಲಿ ಭಾಗವಹಿಸಿ ಅದರ ಅನುಭವವನ್ನು ಪಡೆದುಕೊಂಡು ಇವ್ರು ಏನು ಮಾಡಬಹುದು, ಭಾರತವನ್ನು ಸ್ವಾತಂತ್ರ್ಯಗೊಳಿಸೋದಕ್ಕೆ ಇವುಗಳೇನು ಅವರಿಗೆ ಪ್ರೋತ್ಸಾಹದಾಯಕವಾಗಿದ್ದವು. ಈ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು. ನೋಡಿ, ಬ್ರಿಟನ್ ಭಾರತೀಯರು ತುಂಬಾನೇ ಉಪಯೋಗಿಸ್ಕೊಳ್ತಾರೆ. ಭಾರತೀಯರು ಇರಲಿಲ್ಲ ಅಂತಂದರೆ ಅವರಿಗೆ ಯಾವುದರಲ್ಲೂ ಸಹ ಸಫಲತೆ ಸಿಗ್ತಾ ಇರಲಿಲ್ಲ. ಅಷ್ಟು ಡಿಪೆಂಡ್ ಆಗಿದ್ರು ಭಾರತದ ಮೇಲೆ ಅವರು. ಬ್ರಿಟನ್ ಏನು ಮಾಡುತ್ತೆ, ಭಾರತೀಯ ಕೃಷಿ ವಸ್ತುಗಳನ್ನು, ಆಮೇಲೆ ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತೆ ಹಾಗೂ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿದೆ. ಇದರಿಂದಾಗಿ ಭಾರತೀಯ ಸೇನೆಯು ಯುದ್ಧೋತ್ತರ ಭಾಗದಲ್ಲಿ ಗುಣಾತ್ಮಕ ಹಾಗೂ ದೊಡ್ಡ ಗಾತ್ರದ ಉತ್ತಮ ಯುದ್ಧ ಸಾಮಗ್ರಿಗಳ ಉಪಯೋಗವನ್ನು ಪಡೆದುಕೊಂಡಿತು. ಭಾರತೀಯ ಸೇನೆಯು ಕಲಿತ ಸಣ್ಣಪುಟ್ಟ ಯುದ್ಧ ತಾಂತ್ರಿಕತೆಯು ಪೂರ್ವ ಆಫ್ರಿಕಾದ ಇಟಾಲಿಯನ್ನರ ಜೊತೆ ಸೆಣಸಲು ಸಹಾಯವಾಯಿತು. ನೋಡಿ, ಈಗ ಯಾವುದೇ ಒಂದು ಏನೋ ಅಂತಾರಲ್ಲ, ಹಿರಿಯರು ಹೇಳಿರ್ತಾರಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ನಮ್ಮ ಜೊತೆ ಏನೇ ಆದರೂ ಅದು ಒಳ್ಳೆಯದಕ್ಕೆ ಅಂತ ಅನ್ಕೋಬೇಕಂತೆ. ಇವರು ಬ್ರಿಟನ್ ಪರವಾಗಿ ಬೇರೆ ದೇಶಗಳ ಜೊತೆಗೆ ಹೋರಾಟವನ್ನು ಮಾಡ್ತಾರೆ. ಅದೇನಾಗುತ್ತೆ, ಪೂರ್ವ ಆಫ್ರಿಕಾದ ಇಟಾಲಿಯನ್ನರ ಜೊತೆ ಸೆಣಸಾಡೋದಕ್ಕೆ, ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಆ ಸಣ್ಣ ಪುಟ್ಟ ತಾಂತ್ರಿಕತೆಯನ್ನು ಅವರು ಅಳವಡಿಸ್ಕೊಂಡಿರ್ತಾರಲ್ಲ, ಅದು ಭಾರತೀಯರಿಗೆ ಸಹಾಯಕವಾಗುತ್ತೆ. ಅಲ್ಲದೆ ಎರ್ವಿನ್ ರೋವಲ್ ಆಫ್ರಿಕಾ ಕಾರ್ಪ್ಸನ್ನು ಹಿಮ್ಮೆಟ್ಟಿಸಲು ತರಬೇತಿ ಪಡೆದ ಭಾರತೀಯ ಸೈನ್ಯಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಮಹಾಯುದ್ಧದಲ್ಲಿನ ಭಾರತೀಯ ಸೇನೆಯ ಭಾಗವಹಿಸುವಿಕೆಯು ಜರ್ಮನಿಯ ಸೈನ್ಯವನ್ನು ಸೋಲಿಸುವುದರಲ್ಲಿ ಮುಖ್ಯ ಕಾರಣವಾಗಿ ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟವಾಯಿತು.
ಭಾರತೀಯ ಸೇನೆ ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. 1942ರಲ್ಲಿ ಭಾರತೀಯ ಸೈನ್ಯವು ಜಪಾನ್ನಿಂದ ಸೋತಿತು. 1942ರಲ್ಲಿ ಭಾರತೀಯ ಸೈನ್ಯ ಏನು ಮಾಡುತ್ತೆ, ಜಪಾನ್ನಿಂದ ಸೋಲನ್ನು ಅನುಭವಿಸಿತು. 1942ರಿಂದ 1945ರ ಬರ್ಮಾದಲ್ಲಿನ ಯುದ್ಧವು ಭಾರತೀಯ ಸೇನೆಗೆ ಬಹಳ ಪ್ರಮುಖವಾದುದಾಗಿ ಪರಿಣಮಿಸಿತು. ಏಕೆಂದರೆ ಪ್ರಮುಖ ದಂಡನಾಯಕ ಹಾಗೂ ಆಗ್ನೇಯ ಏಷ್ಯಾ ದಂಡನಾಯಕರಿಂದ ಭಾರತೀಯ ಸೇನೆಗೆ ತೀವ್ರತರವಾದ ಮಿಲಿಟರಿ ತರಬೇತಿ ದೊರೆತಿತ್ತು. ಯಾವುದರಿಂದ ನೋಡಿ, ಆಗ್ನೇಯ ಏಷ್ಯಾ ದಂಡನಾಯಕರಿಂದ ಹಾಗೆ ಪ್ರಮುಖ ದಂಡನಾಯಕ ಇವರಿಂದ ಭಾರತೀಯ ಸೇನೆಗೆ ತೀವ್ರತರವಾದ ಮಿಲಿಟರಿ ತರಬೇತಿಯನ್ನು ದೊರೆತಿರುತ್ತೆ. ಇದರಿಂದಾಗಿ ಭಾರತೀಯ ಸೈನಿಕರಿಗೆ ಬರ್ಮಾದಲ್ಲಿ 1944ರಿಂದ 1945ರಲ್ಲಿ ವಿಜಯ ಪಡೆಯಲು ಅನುಕೂಲವಾಯಿತು. 1942ರಲ್ಲಿ ಜಪಾನ್ನಿಂದ ಸೋಲನ್ನು ಅನುಭವಿಸಿರುತ್ತೆ ಭಾರತೀಯ ಸೈನ್ಯ. ಆದರೆ 1944ರಿಂದ 45ರಲ್ಲಿ ಏನು ಬರ್ಮಾದಲ್ಲಿ ನಡೆಯುತ್ತಲ್ಲ ಯುದ್ಧ, ಅದರಲ್ಲಿ ವಿಜಯವನ್ನು ಪಡೆಯುತ್ತೆ. 1945ರಲ್ಲಿ ಎರಡನೇ ಮಹಾಯುದ್ಧವು ಕೊನೆಗೊಂಡಿತು. ಇದರಿಂದಾಗಿ ಪ್ರಪಂಚದ ಅನೇಕ ಕಡೆಗಳಲ್ಲಿ ರಾಜಕೀಯ ಬದಲಾವಣೆಗಳಾಗ್ತವೆ. ಬ್ರಿಟನ್ ಹಿಡಿತದಲ್ಲಿದ್ದ ಅನೇಕ ರಾಷ್ಟ್ರಗಳು ಸ್ವತಂತ್ರವಾದವು. 1945ರ ಎರಡನೇ ವಿಶ್ವ ಸಮರದ ನಂತರನೇ ಭಾರತಕ್ಕೂ ಕೂಡ ಸ್ವಾತಂತ್ರ್ಯ ದೊರೆಯುತ್ತೆ. ಎಷ್ಟರಲ್ಲಿ? 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ದೇಶಗಳು ಆಮೇಲೆ ಸ್ವತಂತ್ರವಾದ ವರ್ಷ ಕೊಟ್ಟಿದ್ದಾರೆ. ಲಿಬಿಯಾ ಯಾವಾಗ ಸ್ವಾತಂತ್ರ್ಯ ಪಡೆಯುತ್ತೆ ಅಂತ ಕೇಳಿದಾಗ 1951ರಲ್ಲಿ, ಸುಡಾನ್ 1956ರಲ್ಲಿ ಸ್ವಾತಂತ್ರ್ಯವಾಗುತ್ತೆ, ಘಾನಾ 1957ರಲ್ಲಿ ಸ್ವಾತಂತ್ರ್ಯ ಪಡೆಯುತ್ತೆ, ನೈಜೀರಿಯಾ 1960ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯುತ್ತೆ, ಅಲ್ಜೀರಿಯಾ 1962ರಲ್ಲಿ, ಕೀನ್ಯಾ 1963ರಲ್ಲಿ ಹಾಗೆ ಜಾಂಬಿಯಾ 1964ರಲ್ಲಿ ಈ ದೇಶಗಳು ಸ್ವಾತಂತ್ರ್ಯವನ್ನು ಪಡಿತವೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ, ಮೊದಲನೇ ಕ್ವಶನ್ನು, ಮೊದಲನೇ ಮಹಾಯುದ್ಧವು ಡ್ಯಾಶ್ರಲ್ಲಿ ಅಂತ್ಯಗೊಂಡಿತು ಅಂತ ಕೊಟ್ಟಿದ್ದಾರೆ. ಇದು 1914ರಿಂದ 1918ರವರೆಗೂ ನಡೆಯುತ್ತೆ. 18ರಲ್ಲಿ ಅಂತ್ಯಗೊಳ್ಳುತ್ತೆ. ವರ್ಸೈಲ್ಸ್ ಒಪ್ಪಂದವು ಎಷ್ಟರಲ್ಲಿ ಏರ್ಪಟ್ಟಿತು? 1919ರಲ್ಲಿ ವರ್ಸೈಲ್ಸ್ ಒಪ್ಪಂದ ಏರ್ಪಡುತ್ತೆ. ಇಟಲಿಯ ಸರ್ವಾಧಿಕಾರಿಯಾಗಿದ್ದವನು ಹಿಟ್ಲರ್. ಓಕೆ, ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಮುಸೋಲಿನಿ. ನೆಕ್ಸ್ಟು ಎರಡನೇ ಮಹಾಯುದ್ಧವು ಡ್ಯಾಶ್ರಲ್ಲಿ ಆರಂಭವಾಯಿತು ಅಂತ ಕೊಟ್ಟಿದ್ದಾರೆ. 1939ರಲ್ಲಿ ಆರಂಭವಾಗುತ್ತೆ ಹಾಗೆ 1945ರಲ್ಲಿ ಅಂತ್ಯಗೊಳ್ಳುತ್ತೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡಿ. ಓಕೆ, ನೆಕ್ಸ್ಟು ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಡ್ಯಾಶ್ರನ್ನು ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೇನಾಧಿಕಾರಿ ಬಿ. ಚಾಮರಾಜ ಅರಸು. ಓಕೆ, ಸಾರಿ, ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಇದು ಇಲ್ಲಿ ಮುಸೋಲಿನಿ ಆಗಿರಬೇಕು. ಮುಸೋಲಿನಿ, ಇದು ತಪ್ಪಾಗುತ್ತೆ ಆನ್ಸರು. ಇಲ್ಲಿ ಹಿಟ್ಲರ್ ಆಗಬೇಕು. ಜರ್ಮನಿಯಲ್ಲಿ ಹಿಟ್ಲರ್ ಇರ್ತಾರಲ್ಲ, ಹಿಟ್ಲರ್. ಸ್ವಲ್ಪ ಮಿಸ್ಟೇಕ್ ಆಯಿತು. ಇಟಲಿಯ ಸರ್ವಾಧಿಕಾರಿಯಾಗಿದ್ದವನು ಮುಸೋಲಿನಿ ಹಾಗೆ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಹಿಟ್ಲರ್. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು ರಾಜ್ಯಶಾಸ್ತ್ರದ ಪಾಠಗಳು ಬರ್ತವೆ. ಓಕೆ, ಇಷ್ಟೊತ್ತು ಇಲ್ಲಿಗೆ ಈ ವಿಡಿಯೋ ಮುಗಿದ್ಬಿಡುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ, ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಯಾಕಂದರೆ TT ಕಾಲ್ಫಾರ್ಮ್ ಆಗಿದೆ.
ಜಾಸ್ತಿ ಟೈಮ್ ಇಲ್ಲ. ಸೊ ಹಾಗಾಗಿ 6ರಿಂದ ನಾನು ವಿಡಿಯೋಗಳನ್ನು ಕ್ಲಾಸ್ ಮಾಡ್ತಾ ಬಂದಿದ್ದೀನಿ. ಸೊ 6ರಿಂದ ಕ್ಲಾಸ್ನ ನೋಡಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆಯಿಂದ ಕ್ವಶನ್ ಆನ್ಸರ್ನ ತಗೊಳ್ತೀನಿ. ಕ್ವಶನ್ ಆನ್ಸರ್ ಕ್ಲಾಸ್ ಇರುತ್ತೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ತಾವಲ್ಲ, ಅವುಗಳನ್ನು ಸಹ ಡಿಸ್ಕಷನ್ ಮಾಡ್ತೀನಿ. ಒಂದೊಂದು ಕ್ಲಾಸು ಈ ಥರ ಎಕ್ಸ್ಪ್ಲನೇಷನ್ ಒಂದು ಕ್ಲಾಸ್ ಇರುತ್ತೆ, ಹಾಗೆ ಕ್ವಶನ್ ಆನ್ಸರ್ ಒಂದು ಕ್ಲಾಸ್ ಇರುತ್ತೆ. ನಾಳೆಯಿಂದ 2 ಕ್ಲಾಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.